The third spirit that we need to fight against, ನಾವು ಹೋರಾಡತಕ್ಕಂತ ಜಯಿಸ್ತಕ್ಕಂತ ಇನ್ನೊಂದು ಆತ್ಮ, destroying spirits. ನಾಶ ಮಾಡುವ ಆತ್ಮಗಳು, Destroying spirits. ನಾಶಪಡಿಸುವ ಆತ್ಮಗಳು. We meet those spirits in John's Gospel 10th chapter and 10th verse. ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಆ ಆತ್ಮಗಳನ್ನು ನಾವು ಸಂಧಿಸ್ತೇವೆ. Most of us know this passage by heart. ಹೆಚ್ಚಿನಾಂಶ ನಮ್ಮಲ್ಲಿ ಜನರಿಗೆ ಇದು ಬಾಯ್ಪಾಠವಾಗಿ ಗೊತ್ತಿರಬಹುದು. I will read this very important text to you. ಈ ಪ್ರಾಮುಖ್ಯವಾದಂತ ಈ ವಾಕ್ಯವನ್ನು ನಿಮಗೋಸ್ಕರವಾಗಿ ಓದ್ತೇನ್ರಿ. The thief does not come except to steal and to kill and to destroy. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು. Now what are these destroying spirits? ಈ ನಾಶ ಮಾಡುವ ಆತ್ಮಗಳೇನ್ರಿ? These are the spirits which cause normally sicknesses. ಈ ಆತ್ಮಗಳೇ ಸಾಮಾನ್ಯವಾಗಿ ರೋಗಗಳನ್ನು ತರ್ತವೆ. These are the spirits which are generally responsible for madness. ಸಾಮಾನ್ಯವಾಗಿ ಹುಚ್ಚುತನವನ್ನು ಈ ಆತ್ಮಗಳೇ ತರುವಂತವುಗಳು. And sometimes they may even cause death for individuals. ಕೆಲವು ಸಾರಿ ಈ ಆತ್ಮಗಳು ಮರಣವನ್ನು ಕೆಲವರಿಗೆ ತರ್ತದೆ. That may be through oppression or possession. ಮನಗುಂದುವಿಕೆ ಅಥವಾ ಒತ್ತಡದಿಂದ ಕೇಂದ್ರೀಕರಿಸಿ ಸ್ವಾಧೀನ ಮಾಡಿಕೊಳ್ಳೋದ್ರಿಂದಲೂ ಇರಬಹುದು. I know most of us are going through that situation. ಹೆಚ್ಚಿನ ಅಂಶ ಜನರು ಈ ರೀತಿಯಾಗಿ ಹಾದು ಹೋಗ್ತಿರಬಹುದು. But there are one or two things you should remember when I say generally they are caused by Satan. ಸಾಮಾನ್ಯವಾಗಿ ಇವುಗಳು ಸೈತಾನ್ನಿಂದ ಇವುಗಳು ಬರುವಂತದಂದು ನೆನಪಿಟ್ಕೊಳ್ತಕ್ಕದ್ದು. All sickness is not directly caused by Satan. ಎಲ್ಲ ರೋಗಗಳು ಸೈತಾನ್ನಿಂದ ನೇರವಾಗಿ ಬಂದದ್ದಲ್ಲ. Don't blame Satan for all sicknesses. ಎಲ್ಲ ರೋಗಗಳಿಗೋಸ್ಕರವಾಗಿ ಸೈತಾನ್ ಮೇಲೆ ತಪ್ಪೋರಿಸಬೇಡ್ರಿ. There can be other reasons for your sickness. ನಿಮ್ಮ ಕಾಯಿಲೆಗೋಸ್ಕರವಾಗಿ ಬೇರೆ ಕಾರಣಗಳು ಇರಬಹುದು. For example, improper food can make you unhealthy. ಉದಾಹರಣೆಗೆ ಸರಿಯಾದಂತ ರೀತಿಯಲ್ಲಿ ಆಹಾರ ತೆಗೆದುಕೊಳ್ಳದಿದ್ರೆ ಅಸ್ವಸ್ಥತೆ. 1996 I had a bypass surgery. ನನಗೆ 1996ರಲ್ಲಿ ಬೈಪಾಸ್ ಸರ್ಜರಿ ಶಸ್ತ್ರಕ್ರಿಯೆ ಇತ್ತು. Because I had a high cholesterol problem. ಯಾಕಂದ್ರೆ ಕೊಲೆಸ್ಟ್ರಾಲ್ ನನಗೆ ಹೆಚ್ಚಾಗಿ ಇದ್ದಿದ್ದರಿಂದ ಸಮಸ್ಯೆ. Satan did not bring that heart problem to me. ಸೈತಾನ್ ನನಗೆ ಹೃದಯದ ಬೇನೆಯನ್ನು ತರಲಿಲ್ಲ. Brother Stanley ate lot of fatty stuff. ಸಹೋದರ ಸ್ಟ್ಯಾನ್ಲಿ ಅವರು ಸಾಕಷ್ಟು ಕೊಬ್ಬಿನ ಅಂಶದ ಆಹಾರವನ್ನು ತಿಂದ್ರು. Lot of chocolate, ಬಹಳಷ್ಟು ಚಾಕ್ಲೇಟ್ಗಳನ್ನು, lot of pork, ಬಹಳಷ್ಟು ಹಂದಿ ಮಾಂಸವನ್ನು, and a lot of prawns. ಬೇಕಾದಷ್ಟು ಮೀನುಗಳನ್ನು ಕೂಡ, all forbidden stuff Brother Stanley was eating. ತಿನ್ನಬಾರದಂತ ಅನೇಕ ಆಹಾರಗಳನ್ನು ಸಹೋದರ ಸ್ಟ್ಯಾನ್ಲಿ ಅವರು ಉಂಡ್ರು. So Brother Stanley's heart problem is self-invited problem. ಆದ ಕಾರಣ ಸಹೋದರ ಸ್ಟ್ಯಾನ್ಲಿ ಅವರ ಸಮಸ್ಯೆ ತಾವಾಗಿ ಬರ್ಮಾಡ್ಕೊಂಡಂತ ಸಮಸ್ಯೆ. I should not blame Satan for the problem that I have invited on. ನಾನು ನನ್ನ ಮೇಲೆ ಬರ್ಮಾಡ್ಕೊಂಡಂತ ಸಮಸ್ಯೆಗಾಗಿ ಸೈತಾನ್ ಮೇಲೆ ನಾನು ತಪ್ಪೋರಿಸಬಾರದು. So improper food generally leads to sickness. ಆದ ಕಾರಣ ಆಹಾರದಲ್ಲಿ ಸಮಸ್ಯೆ ಹೆಚ್ಚು ಕಡಿಮೆ ಇದ್ರೆ ಅದು ನಮಗೆ ಕಾಯಿಲೆಯನ್ನು ಉಂಟು ಮಾಡುತ್ತದೆ. And insufficient rest. ಅದೇ ರೀತಿಯಾಗಿ ಸಾಕಷ್ಟು ವಿರಾಮ ತೆಗೆದುಕೊಳ್ತಿದ್ರೆ, early to bed, early to rise, that should be our slogan. ಬೇಗನೆ ನಾವು ಹಾಸಿಗೆಯನ್ನು ನಾವು ನಿದ್ರಿಸಬೇಕು, ಬೇಗನೆ ಏಳತಕ್ಕದ್ದು. If you don't do it, in course of time you become sick. ಅದನ್ನು ನಾವು ಮಾಡದಿದ್ರೆ ಕಾಲಾನುಕ್ರಮವಾಗಿ ನಮಗೆ ಅಸ್ವಸ್ಥತೆ. Then there is also aging problem. ಅದೇ ರೀತಿಯಾಗಿ ವಯಸ್ಸಾಗ್ತಾ ಇರುವಾಗ ಸಮಸ್ಯೆಗಳು. And there is also birth pain. ಅದೇ ರೀತಿಯಾಗಿ ಹುಟ್ಟಿದಂದಿನಿಂದ ಬರುವಂತ ಕೆಲವು ಸಮಸ್ಯೆಗಳು. Birth pain is not from Satan. ಹುಟ್ಟಿದ ಬೇನೆಯು ಸೈತಾನ್ನಿಂದ ಅಲ್ರಿ. 1,000 people can pray for you, nevertheless you will have pain. ಸಾವಿರಾರು ಜನರು ನಿಮಗೋಸ್ಕರ ಪ್ರಾರ್ಥಿಸಬಹುದು, ಆದ್ರೂ ಕೂಡ ಆ ಹಡಿಯುವಂತ ಸಂದರ್ಭದಲ್ಲಿ ಬೇನೆ ಇದ್ದೇ ಇರ್ತದೆ. That is nature. ಅದು ಸ್ವಾಭಾವಿಕ. That will still be there. ಅದು ಇದ್ದೇ ಇರುತ್ತದೆ. Hair loss, ಕೂದಲು ಇಲ್ಲದೆ ಹೋಗುವಂತದ್ದು. eyesight, you are losing your eyesight. ಕಣ್ಣಿನ ಮಂದತ್ವ, Loss of teeth, ಅಥವಾ ಸಮಾಧಾನವಿಲ್ಲದೆ ಕಿವುಡ್ತನ ಮುಂತಾದದ್ದು. Now all these things you cannot say Satan has done it. ಇವೆಲ್ಲವೂ ಸೈತಾನ್ ತಂದನು ಅಂತ ನಾವು ಹೇಳಬಾರದು. And sometimes you have to adjust your food habit. ಕೆಲವು ಸಾರಿ ನಿಮ್ಮ ಆಹಾರ ಉಣ್ಣುವಂತದ್ದನ್ನು ನೀವು ಸಹಕರಿಸಬೇಕು. Timothy had a stomach problem. ತಿಮೋಥನಿಗೆ ಹೊಟ್ಟೆ ನೋವು ಇತ್ರಿ. So Paul had asked him to add a little more wine to the water. ಪೌಲನು ಸ್ವಲ್ಪ ನೀರಿಗೆ ದ್ರಾಕ್ಷಾರಸವನ್ನು ಸೇರಿಸ್ಕೊ ಅಂತ ಹೇಳ್ತಾನೆ. So a little bit of change in food habits. ಊಟದಲ್ಲಿ ಸ್ವಲ್ಪ ಮಾರ್ಪಾಟ. So you should not immediately say, oh, the devil has brought the sickness upon you. ಬೇಗನೆ ಸೈತಾನ್ ತಂದುಬಿಟ್ಟು ನೋಡ್ರಿ ಅಂತ ಹೇಳಬಾರದು. And another thing you have to remember, ಇನ್ನೊಂದು ಸಂಗತಿ ನೆನಪಿನಲ್ಲಿ ಇಟ್ಕೊಳ್ರಿ, death is not destroyed yet. ಮರಣವು ಇನ್ನೂ ನಾಶವಾಗಲಿಲ್ಲ. Follow me carefully. ಇನ್ನೊಂದ್ಸರಿ ಕೇಳಿಸ್ಕೊಳ್ರಿ.
is not destroyed yet. ಮರಣವನ್ನು ಸಂಪೂರ್ಣವಾಗಿ ಇನ್ನೂ ಮುಕ್ತಾಯ ಮಾಡಲಿಲ್ಲ. Potentially Christ has overcome death. ಕ್ರಿಸ್ತನು ಅದನ್ನು ಶಕ್ತಿದಾಯಕವಾಗಿ ಜಯಿಸಿದನು. But we all will die. ಆದ್ರೆ ನಾವೆಲ್ಲರೂ ಸಾಯಬೇಕು. But the Bible says ಸತ್ಯವೇದ ಹೇಳ್ತದೆ, the last enemy to be overcome is death. That is still in the future. ಜಯಿಸ್ತಕ್ಕಂಥ ಕೊನೆ ವೈರಿ ಮರಣ, ಅದು ಭವಿಷ್ಯದಲ್ಲಿ. Only in the new heaven and new earth there will be no death. In this earth, in this heaven there will be death. ಈ ಭೂಲೋಕದಲ್ಲಿ, ಈ ಲೋಕದಲ್ಲಿ ನಮಗೆ ಮರಣ ಇದ್ದೇ ಇರ್ತದೆ. ಆದ್ರೆ ನೂತನ ಆಕಾಶ ಮಂಡಲದಲ್ಲಿ ಮರಣವೂ ಇರೋದಿಲ್ಲ. Nevertheless, ಆದ್ರೂ ಕೂಡ destroying spirits are trying to cause unnecessary health problems in our lives. ನಾಶಪಡಿಸುವ ಆತ್ಮಗಳು ಅಗತ್ಯವಲ್ಲದಂತ ಸಮಸ್ಯೆಗಳ ಮೇಲೆ ಸಮಸ್ಯೆ ತರುತ್ತಾ ಇದ್ದಾವೆ. How to overcome it? ಅದನ್ನು ಜಯಿಸೋದು ಹೇಗ್ರಿ? I am going to give a clue to it. This will keep you from many false doctrines. ಈ ಒಂದು ನಾನು ಪರಿಹಾರ ಕೊಡ್ತೇನೆ. ಅನೇಕ ದುರ್ಬೋಧನೆಗಳಿಂದ ನಿಮ್ಮನ್ನು ಅದು ಕಾಪಾಡ್ತದೆ, ಗಮನಿಸ್ರಿ. First of all, ಮೊದಲನೇದಾಗಿ authority of Christ. ಕ್ರಿಸ್ತನ ಅಧಿಕಾರ. Authority of Christ. ಕ್ರಿಸ್ತನ ಅಧಿಕಾರ. What did Jesus say? ಯೇಸು ಹೇಳಿದ್ದೇನು? In my name they will cast out demons. ನನ್ನ ಹೆಸರಿನಲ್ಲಿ ಅವರು ದೆವ್ವಗಳನ್ನು ಓಡಿಸ್ತಾರೆ. I don't say power. ಶಕ್ತಿ ಅಂತ ಹೇಳಲಿಲ್ಲ, I say authority. ಅಧಿಕಾರ ಅಂತ ಹೇಳಿದೆ. Follow me carefully. ಸರಿಯಾಗಿ ಗಮನಿಸ್ರಿ. I don't say power. ನಾನು ಶಕ್ತಿ ಅಂತ ಹೇಳಲಿಲ್ಲ, I am talking about authority. ಅಧಿಕಾರದ ಬಗ್ಗೆ ಮಾತಾಡ್ತಿದ್ದೆ. I will give you an example. ಉದಾಹರಣೆ ಕೊಡ್ತೇನೆ. Now suppose in that Rani Chennamma, there is a statue and there is a policeman. ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಒಬ್ಬ ಪೊಲೀಸರು ನಿಂತಿರ್ತಾರೆ. A very weak policeman. ಬಲಹೀನವಾದಂತ ಪೊಲೀಸರು, Anemic policeman. ಅವರು ಬಹಳ ಬಲಹೀನವಾದಂತ ಇರುವಂತ ನೋಡ್ಲಿಕ್ಕೆ ವ್ಯಕ್ತಿ. Maybe he is undergoing treatment for TB. ಅವರು ಕ್ಷಯರೋಗಕ್ಕೆ ಒಂದು ವೇಳೆ ಔಷಧ ತಕೊಳ್ತಾ ಇದ್ದಾರಂತ ಕಾಣ್ತದೆ. A fast, high-powered automobile is rushing. ಆವಾಗ ರಭಸವಾದ ರೀತಿಯಲ್ಲಿ ಒಂದು ದೊಡ್ಡ ವಾಹನವು ಬರುತ್ತಲಿದೆ. What does he do? ಅವಾಗ ಅವನೇನು ಮಾಡ್ತಾನೆ? He lifts up that stop symbol. ಆ ನಿಲ್ಲು ಅನ್ನುವಂತ ಸೂಚನೆಯನ್ನು ಫಲಕೆಯನ್ನು ಇಡ್ತಾನೆ. Immediately that vehicle stops. ಕೂಡಲೇ ಆ ವಾಹನವು ನಿಲ್ಲುತ್ತದೆ. You think that policeman has got power to stop that? ಆ ವಾಹನವನ್ನು ನಿಲ್ಲಿಸುವುದಕ್ಕೆ ಆ ಪೊಲೀಸರಿಗೆ ಶಕ್ತಿ ಇತ್ತು? If the man does not apply the brakes, this man will be crushed to powder. ಅವನು ಬ್ರೇಕ್ ಹಾಕದಿದ್ರೆ ಚಾಲಕನು ಈತನು ಪುಡಿ ಪುಡಿ ಆಗ್ಬಿಡ್ತಿದ್ನು. So what he has is not power. ಅವನಿಗೆ ಇದ್ದಿದ್ದು ಶಕ್ತಿ ಅಲ್ರಿ. But what does he have? ಅವನಿಗೇನಿತ್ತು? Authority. ಅಧಿಕಾರ. He is under the authority of the government. ಆ ಸರ್ಕಾರದ ಅಧಿಕಾರಕ್ಕೆ ಅಧೀನವಾಗಿದ್ದಾನೆ. Brothers and sisters, ಸಹೋದರ ಸಹೋದರಿ, you are a child of God. ನೀನ್ ದೇವರ ಮಗುವಾಗಿದ್ರೆ, you are a born again Christian, ಹೊಸದಾಗಿ ಹುಟ್ಟಿದ ಕ್ರೈಸ್ತನಾಗಿದ್ರೆ, you have the authority of Christ. ಕ್ರಿಸ್ತನ ಅಧಿಕಾರ ನಿನಗಿದೆ. You may be born again just yesterday, ನಿನ್ನೆ ದಿನ ಹೊಸದಾಗಿ ಹುಟ್ಟಿರಬಹುದು, or just this morning. ಈ ಬೆಳಗ್ಗೆ ಹುಟ್ಟಿರಬಹುದು. You have the same authority as a great minister of the gospel who works wonders and miracles. ಅದ್ಭುತವನ್ನು ಮಾಡುವಂತ ಸ್ವಾರ್ಥ ಸೇವಕನಿಗಿದ್ದಂತ ಅದೇ ಅಧಿಕಾರ ನಿನಗೂ ಕೂಡ ಇದೆ. You have the same authority. ಅದೇ ಅಧಿಕಾರ ನಿನಗಿದೆ. No difference. ವ್ಯತ್ಯಾಸವೇ ಇಲ್ಲ. Even a newest saint and an older saint has got the same level of authority. ಹೊಸದಾದಂತ ಭಕ್ತರಿಗೂ ವೃದ್ಧರಾದಂತ ಭಕ್ತರಿಗೂ ಒಂದೇ ನಮೂನೆ ಅಧಿಕಾರ ಉಂಟು. You have the same authority against the devil. ಸೈತಾನಿಗೆ ವಿರುದ್ಧವಾಗಿ ಅದೇ ರೀತಿಯ ಅಧಿಕಾರ ನಿನಗಿದೆ. I want you to be encouraged tonight. ಆದ ಕಾರಣ ಈ ರಾತ್ರಿ ಉತ್ತೇಜನಗೊಳ್ರಿ. Rebuke the devil. ಸೈತಾನನ್ನು ಗದರಿಸ್ರಿ. By the authority that you have. ನಿನಗಿರುವಂತ ಅಧಿಕಾರದಲ್ಲಿ. By the authority that you don't need to ask, but the authority that you need to acknowledge. ಆ ಅಧಿಕಾರವನ್ನು ನೀವು ಕೇಳಬೇಕಾಗಿಲ್ಲ, ಅದನ್ನು ಉಪಯೋಗಿಸು ಅಷ್ಟೇ. My Bible says, ನನ್ನ ಸತ್ಯವೇದ ಹೇಳ್ತದೆ, as many as received him, to them gave he authority to become the children of God. ಯಾರು ಆತನನ್ನು ಅಂಗೀಕರಿಸಿದ್ರು ಅಂತವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟನು. You have the authority. ನಿನಗೆ ಅಧಿಕಾರ ಇದೆ. If you believe that you are a child of God, and if you believe that you are the authority of Christ, put up your right hand immediately. ನೀನು ದೇವರ ಮಗುವಾಗಿದ್ದಿ, ದೇವರ ಅಧಿಕಾರಿ ಆಗಿದ್ದಿ ಅಂತ ಹೇಳಿದ್ರೆ ಕೈ ಎತ್ತಿರಿ. Yes, you know why I ask you to put up your hand? ಯಾಕೆ ನಿನ್ನ ಬಲಗೈ ಎತ್ತಿ ಅಂತ ಹೇಳ್ತೀನಿ? I want you to know what you have. ನಿನಗೆ ಏನಿದೆ ಅಂತ ನಿನಗೆ ಗೊತ್ತಾಗಬೇಕು. I am not entertaining you. ಮನೋರಂಜನೆ ಮಾಡ್ತಾ ಇಲ್ಲ. This is a fact. ಇದು ಸತ್ಯಾಂಶ. The truth. ಇದು ಸತ್ಯ. Every one of you has put up his hand or her hand. You have the authority
authority of Christ, who said, all authority in heaven and earth is given unto me. ಕೈಯನ್ನೆತ್ತಿರುವ ನಿಮ್ಮಲ್ಲಿ ಪ್ರತಿಯೊಬ್ಬ ಸ್ತ್ರೀ ಪುರುಷರು ಕೂಡ ಪರಲೋಕದಲ್ಲಿ ಭೂಲೋಕದಲ್ಲಿ ನನಗೆ ಅಧಿಕಾರ ಉಂಟು ಎಂಬುದಾಗಿ ಹೇಳಿದ ಆತನ ಅಧಿಕಾರ ನಿಮಗಿದೆ. Say amen and put up your hand. ಆಮೇನ್ ಅಂತ ಹೇಳಿ ಕೈ ಕಟ್ಟಿರಿ. ಆಮೇನ್. I want you to be encouraged tonight. ಈ ರಾತ್ರಿ ನೀವು ಪ್ರೋತ್ಸಾಹಗೊಳ್ಳಬೇಕು. This is how we can overcome the devil. ಹೀಗೆ ಸೈತಾನ್ ನಾವು ಜಯಿಸೋದ್ರಿ. Satan is strong. ಸೈತಾನ್ ಬಲಶಾಲಿ. But he who is in you, I say, he who is in you, I say, he who is in you is greater than he who is in the world. ನಿಮ್ಮಲ್ಲಿರುವ ಆತನು, ನಾನು ಹೇಳ್ತೇನೆ ನಿಮ್ಮಲ್ಲಿರುವ ಆತನು, ನಾನು ಹೇಳ್ತೇನೆ ನಿಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತಲೂ ಹೆಚ್ಚಿನವನು. Secondly, ಎರಡನೇದಾಗಿ Spirit of God. ದೇವರಾತ್ಮನು. First, authority of Christ. ಮೊದಲನೇದು ಕ್ರಿಸ್ತನ ಅಧಿಕಾರ. Secondly, Spirit of God. ಎರಡನೇದು ದೇವರ ಆತ್ಮನು. Isaiah 59:19 says, ಯೆಶಾಯ 59:19 when the enemy comes in like a flood, ಪ್ರವಾಹದ ರೂಪದಲ್ಲಿ ವೈರಿಯು ಬರುವಾಗ the Spirit of the Lord shall raise up a standard against him. ದೇವರಾತ್ಮನು ಅವನಿಗೆ ವಿರುದ್ಧವಾಗಿ ಒಂದು ರಭಸವಾದ ಮಟ್ಟವನ್ನು ಎಬ್ಬಿಸ್ತಾನೆ. What an encouragement. The truths that I am giving you tonight are priceless. ಈ ವಾಕ್ಯವು ಈ ರಾತ್ರಿ ಕೊಡುವಂತದ್ದು ಅಮೂಲ್ಯವಾದದ್ದು, ಬೆಲೆಯುಳ್ಳದಂತ ಒಂದು ವಾಕ್ಯಗಳಾಗಿದೆ. The enemy usually comes in like a flood. ಸಾಮಾನ್ಯವಾಗಿ ವೈರಿಯು ಪ್ರವಾಹದೋಪಾದಿಯಲ್ಲಿ ಬರ್ತಾನೆ. One after the other. ಒಂದ್ರ ಮೇಲೆ ಒಂದು. Wave after wave. ಅವು ಅಲೆಗಳ ಮೇಲೆ ಅಲೆಗಳು. Like a tsunami. ಸುನಾಮಿಯೋಪಾದಿಯಲ್ಲಿ. But when the enemy comes in like tsunami, ವೈರಿಯು ಸುನಾಮಿಯೋಪಾದಿಯಲ್ಲಿ ಬಂದಾಗ the Spirit of the Lord shall raise up a standard against him. ದೇವರಾತ್ಮನು ಅವನಿಗೆ ವಿರುದ್ಧವಾದ ರೀತಿಯಲ್ಲಿ ಎದುರಿಸುತ್ತಾನೆ. Whatever may be the denomination that you may belong to, ನೀನು ಯಾವ ಸಭಾ ವಿಭಾಗಕ್ಕೆ ಸೇರಿದ್ರೂ ಕೂಡ I plead with you, ನಾನು ನಿನ್ನನ್ನು ಬೇಡಿಕೊಳ್ತೇನೆ, ask the Lord to fill you with the Holy Spirit. ಪವಿತ್ರಾತ್ಮನಿಂದ ತುಂಬಿಸುವಂತೆ ಕರ್ತನನ್ನು ನೀವು ಕೇಳಿಕೊಳ್ಳ್ರಿ. I am an Anglican, high Anglican by background. ನನ್ನ ಹಿನ್ನೆಲೆ ಹೈ ಆಂಗ್ಲಿಕನ್ ಹಿನ್ನೆಲೆ. In my church every Sunday we will say I believe in the Holy Spirit. ನಮ್ಮ ಸಭೆಯಲ್ಲಿ ಪ್ರತಿ ಭಾನುವಾರ ನಾನು ಪವಿತ್ರಾತ್ಮನನ್ನು ನಂಬುತ್ತೇನೆ ಅಂತ ಅರಿಕೆ ಮಾಡ್ತಿದ್ದೆವು. But that was simply a theory. ಆದ್ರೆ ಕೇವಲ ಅದು ಸಿದ್ಧಾಂತ. But when I was 16 years old, 16 ವಯಸ್ಸು ನನಗಾದಾಗ it became a practical experience in my life. ಅದು ನನ್ನ ಜೀವಿತದಲ್ಲಿ ಪ್ರಾಯೋಗಿಕವಾದ ಅನುಭವವಾಯಿತು. With a group of college students I waited before the Lord in a jungle to fill me with the Holy Spirit. ಒಂದು ಅಡವಿಯಲ್ಲಿ ದೇವರು ನನ್ನನ್ನು ಪವಿತ್ರಾತ್ಮದಿಂದ ತುಂಬಿಸುವಂತೆ ಕಾಲೇಜ್ ವಿದ್ಯಾರ್ಥಿಗಳೊಂದಿಗೆ ಸೇರಿ ನಾವು ಪ್ರಾರ್ಥಿಸಿದೆವು. The Lord filled me with the power of the Holy Spirit. ಕರ್ತನು ನನ್ನನ್ನು ತನ್ನ ಶಕ್ತಿಯಿಂದ ತನ್ನ ಆತ್ಮನನ್ನು ತುಂಬಿಸಿದನು. I am what I am today because of the infilling of the Holy Spirit. ಇವತ್ತು ನಾನು ಏನಾಗಿದ್ದೇನೋ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಪವಿತ್ರಾತ್ಮ ನನ್ನನ್ನು ತುಂಬಿಸಿದ್ದೆ. I have no strength in me. ನನ್ನಲ್ಲಿ ಶಕ್ತಿ ಏನೂ ಇಲ್ಲ. I am the coward of the worst sort. ಆದ್ರೆ ಬಹಳ ಕೆಳಮಟ್ಟದ ನಾನು ಅಂಜುಪುರ್ಕ. I cannot stand before a crowd. ಆ ಗುಂಪುಗಳ ಮುಂದೆ ನಾನು ನಿಲ್ಲಿಕ್ ಆಗ್ತಿರ್ಲಿಲ್ಲ. But something happened to me. ಆದ್ರೆ ಏನೋ ನನಗೆ ಸಂಭವಿಸಿತು. It happened while I was 16 years old. 16 ವಯಸ್ಸು ನನಗಿದ್ದಾಗ ಇದು ಸಂಭವಿಸಿತು. The Holy Spirit filled me. ಪವಿತ್ರಾತ್ಮನ ತುಂಬಿದನು. The Holy Spirit fell on my life. ಪವಿತ್ರಾತ್ಮನ ಮೇಲೆ ಬಿದ್ದನು. And I began to preach the word of God with boldness. ನಾನು ಪೂರ್ಣವಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಸಾರಿದೆನು. This must happen to you. ಇದು ನಿಮಗೂ ಸಂಭವಿಸಬೇಕು. Don't tell me that it is this or that, but you must be filled with the Holy Spirit. ಇದು ಅದು ಅಂತ ಹೇಳಬೇಡ್ರಿ, ಆದ್ರೆ ನೀವು ದೇವರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿರ್ಬೇಕು. Find out someone who is filled with the Holy Spirit. ದೇವರಾತ್ಮನಿಂದ ತುಂಬಿದಂತ ವ್ಯಕ್ತಿಯನ್ನು ಕಂಡುಹಿಡಿಯಿರಿ. Pray with that person. ಆ ವ್ಯಕ್ತಿಯೊಂದಿಗೆ ಪ್ರಾರ್ಥಿಸಿರಿ. Don't get up until you are filled with the Holy Spirit. ಪವಿತ್ರಾತ್ಮನಿಂದ ನೀವು ತುಂಬಿಸಲ್ಪಡೋ ತನಕ ಹೇಳಬೇಡ್ರಿ. How will you know you are filled with the Spirit of ನೀವು God? ಪವಿತ್ರಾತ್ಮನಿಂದ ತುಂಬಿದ್ದೀರಿ ಅಂತ ಹೇಗೆ ಗೊತ್ತಾಗೋದು? Very simple. ಬಹಳ ಸರಳ. If you are filled, you will know it. ನೀವು ತುಂಬಿಸಲ್ಪಟ್ಟಿದ್ರೆ ನಿಮ್ಗೆ ಗೊತ್ತಾಗ್ತದೆ. Very simple. ಬಹಳ ಸರಳ. If you are filled with the Spirit, you will know that you are filled with the Spirit. ಪವಿತ್ರಾತ್ಮದಿಂದ ನೀವು ತುಂಬಿಸಲ್ಪಟ್ಟಿದ್ರೆ ನಿಮ್ಗೆ ಗೊತ್ತಾಗ್ತದೆ. That is the evidence of the fullness of the Holy Spirit. ಪವಿತ್ರಾತ್ಮನು ತುಂಬಿಸಲ್ಪಡುವಿಕೆಗೆ ನಿದರ್ಶನ ಅದು. I know I am filled with the Holy Spirit. ನನಗೆ ಗೊತ್ತು ನಾನು ಪವಿತ್ರಾತ್ಮ ತುಂಬಿದ್ದೇನೆ. And if you are filled with the Spirit, you will know that you are filled with the Spirit. ನೀನು ಪವಿತ್ರಾತ್ಮದಿಂದ ತುಂಬಿದ್ರೆ ನಿನಗೆ ಗೊತ್ತಾಗ್ತದೆ. Until that happens to you. ಅದು ಸಂಭವಿಸುವ ತನಕ. Until you are sure you are filled with the Holy Spirit. ನೀನು ನಿಜವಾಗಿ ಪವಿತ್ರಾತ್ಮದಿಂದ ತುಂಬಿಸುವ ತನಕ don't get up from your knees. ನೀನು ಮೊಣಕಾಲಿನಿಂದ ಏಳಬೇಡ. As you get back
back tonight, ಈ ರಾತ್ರಿ ನೀನು ಹೋಗುವಾಗ kneel down by your bedside. ನೀನು ಹಾಸಿಗೆ ಪಕ್ಕದಲ್ಲಿ ಮೊಳಕಾಲೂರು. You don't need supper tonight. ನಿಮಗೆ ಊಟ ಕೂಡ ನಿಮ್ಗೆ ಬೇಕಾಗಿಲ್ಲ ರಾತ್ರಿ. Kneel down before God. ಮೊಳಕಾಲು ದೇವರ ಮುಂದೆ. Lord, I need your power. ದೇವರೇ ನಿನ್ನ ಶಕ್ತಿ ಬೇಕು. Lord, I want you to fill me with your spirit. ದೇವರೇ ನಿನ್ನ ಆತ್ಮನಿಂದ ನಾನು ತುಂಬಿಸು. Let me ask you, fill the early apostles. ಅಪೊಸ್ತಲರು ನೀನು ತುಂಬಿಸಿದಾಗೆ ನಾನು ತುಂಬಿಸು. What God did for those people that day and what God is doing for thousands and thousands of people this day, He will do it for you because Jesus Christ is the same yesterday, today, and I say forever. ಅಂದು ಅಪೊಸ್ತಲರನ್ನು ತುಂಬಿಸಿದಂತ ದೇವರು ಇಂದು ಸಾವಿರಾರು ಜನಗಳನ್ನು ಪವಿತ್ರಾತ್ಮನಿಂದ ತುಂಬಿಸಿದ ದೇವರು ಈ ರಾತ್ರಿ ನಿಮ್ಮನ್ನು ಕೂಡ ತುಂಬಿಸ್ತಾನೆ. ಯಾಕಂತ ಹೇಳಿದ್ರೆ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ. ನಾನು ಹೇಳ್ತೀನಿ ನಿರಂತರವೂ ಹಾಗೆ ಇರುವನು. You know why I say that? ನಾನು ಇದನ್ನು ಯಾಕೆ ಹೇಳ್ತೀನಿ You know ಗೊತ್ತಾ? why I emphasize this truth so much? ಇದನ್ನು ಈ ಸತ್ಯವನ್ನು ಯಾಕೆ ಒತ್ತಿ ಹೇಳ್ತೇನೆ? Fullness of the Holy Spirit is the insurance against demon possession. ಪವಿತ್ರಾತ್ಮ ಭರಿತರಾಗಿರುವಂಥದ್ದು ದೆವ್ವಗಳಿಂದ ಪೀಡಿತರಾಗೋದಕ್ಕೆ ಅದು ವಿರುದ್ಧವಾಗಿರುವಂತ ಜೀವ ವಿಮೆ. The demonic spirit left that man. ದೆವ್ವಗಳು ಆ ಮನುಷ್ಯನನ್ನು ಇಡ್ತವೆ. It went around, ಅಲ್ಲಿ ಸುತ್ತಾಡ್ತು, returned, ಬಂತು ವಾಪಸ್ಸು. what did it see? ಏನ್ ನೋಡ್ತು? The house was swept clean and empty. ಮನೆ ಗುಡಿಸಲ್ಪಟ್ಟು ಬರಿದಾಗಿತ್ತು. So the spirit went out again, ದುರಾತ್ಮ ಹೋಯ್ತು, ಮತ್ತೆ collected 7 other spirits, 7 ದುರಾತ್ಮವನ್ನು ಹೊಡ್ಕೊಂಡು, and the latter part of that man was worse than his earlier life. ಆ ಮನುಷ್ಯನ ಅಂತ್ಯಸ್ಥಿತಿ ಮೊದಲ ಸ್ಥಿತಿಗಿಂತಲೂ ಕೆಟ್ಟದಾಗಿತ್ರಿ. If your heart is full of the Holy Spirit, ಇವತ್ತು ನಿಮ್ಮ ಹೃದಯವು ಪವಿತ್ರಾತ್ಮದಿಂದ ಪೂರ್ಣವಾಗಿ ತುಂಬಿದ್ರೆ there will be no vacancy for the devil to enter. ದೆವ್ವ ಸೈತಾನಿಗೆ ನಿಮ್ಮ ಹೃದಯದಲ್ಲಿ ಪ್ರವೇಶಿಸೋದಕ್ಕೆ ಅನುಮತಿ ಇಲ್ಲ. When you are full, there is no vacancy. ನಿಮ್ಮಲ್ಲಿ ಪೂರ್ಣವಾಗಿದ್ರೆ ಅವಕಾಶ ಇಲ್ರಿ. That's why I say fullness of the Holy Spirit is the sure insurance and assurance against demon possession. ಆದ ಕಾರಣ ದೆವ್ವಗಳಿಂದ ಹಿಡಿಯಲ್ಪಡಬಾರ್ದು ಅಂತ ಹೇಳಿದ್ರೆ ಪವಿತ್ರಾತ್ಮ ಭರಿತರಾಗುವಂಥದ್ದು ಅದು ನಿಶ್ಚಯವೂ ಜೀವ ವಿಮೆಯೂ ಆಗಿರುತ್ತದೆ. And the third weapon, ಮೂರನೇ ಆಯುಧ, the word of God. ದೇವರ ವಾಕ್ಯ. You know, when the devil came to Jesus, ಸೈತಾನ್ ಯೇಸುವಿನ ಕಡೆ ಬಂದಾಗ Jesus did not argue with the devil. ಯೇಸುವಿನ ಸೈತಾನ್ ಜೊತೆ ವಾಗ್ವಾದ ಮಾಡ್ಲಿಲ್ರಿ. You know what he said? ಆತನು ಹೇಳಿದ್ದೇನು? It is written. ಹೀಗೆಂದು ಬರೆಯಲ್ಪಟ್ಟಿದೆ. You know, the devil is usually, master copier. ನೋಡ್ರಿ, ಸಾಮಾನ್ಯವಾಗಿ ಯಜಮಾನ ನಕಲು ಮಾಡುವಂತವನು ಸೈತಾನ್. The devil is a Xerox machine. ಸೈತಾನ್ ಜೆರಾಕ್ಸ್ ಯಂತ್ರದೋಪಾದಿಯಲ್ಲಿದ್ದಾನೆ. You know what he said? ಅವನೇನು ಹೇಳ್ದಾನೆ? The second temptation, he said, it is written. ಎರಡನೇ ಶೋಧನೆಯಲ್ಲಿ ಹೀಗೆಂದು ಬರೆದಿದೆ. And you know what Jesus said? ಯೇಸು ಹೇಳಿದ್ದೇನು? You are saying it is written? ನೀನ್ ಹೇಳ್ತಿದ್ಯಾ ಹೀಗೆಂದು ಬರೆದಿದೆ ಅಂತ ಹೇಳಿ. Let me tell you something. ನಾನು ನಿನಗೆ ಏನು ಹೇಳ್ತೇನೆ, It is also written. ಹೀಗೆಂದು ಸಹ ಬರೆದಿದೆ. Many of us know what is written, but we don't know what is also written. ನಮ್ಮೆಲ್ಲರಿಗೂ ಬಹಳ ಜನರಿಗೆ ಗೊತ್ತು ಏನು ಬರೆದಿದೆ ಅಂತ, ಹೀಗೆಂದು ಸಹ ಬರೆದಿದೆ ಎಂಬುದೇ ಗೊತ್ತಿಲ್ಲ. Only you should study the Bible thoroughly, you will know what is also written. ಸಂಪೂರ್ಣವಾಗಿ ವಾಕ್ಯವನ್ನು ನೀವು ಅಧ್ಯಯನ ಮಾಡುವಾಗ ಹೀಗೆಂದು ಸಹ ಬರೆದಿದೆ ಅನ್ನೋದನ್ನು ತಿಳ್ಕೊಳ್ತೀರಿ. It is written. ಬರೆಯಲ್ಪಟ್ಟಿದೆ. ಈಗ There ends the matter. ಅಲ್ಲೇ ಮುಕ್ತಾಯವಾಯ್ತು. You know what the Bible says? ಸತ್ಯವೇದ ಹೇಳ್ತದೆ, The devil left him. ಸೈತಾನ್ ಆತನನ್ನು ಬಿಟ್ಟು ಹೋದನು. I underlined that scripture text. I just love that text. The devil left him. ಆ ವಾಕ್ಯ ನನಗೆ ಬಹಳ ಇಷ್ಟ, ಅದಕ್ಕೆ ನಾನು ಅದಕ್ಕೆ ಕೆಳಗೆ ಗೆರೆ ಹೇಳಿದೆ. ಯಾಕಂದ್ರೆ ಸೈತಾನ್ ಬಿಟ್ಟು ಹೋದನು. It is written. ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. It is written. ಈಗ ಬರೆಯಲ್ಪಟ್ಟಿದೆ. It is written. ಹೀಗೆ ಬರೆಯಲ್ಪಟ್ಟಿದೆ. He left until those 3 wounds were healed. Until then he did not come to Jesus. ಆ 3 ಗಾಯ ಆದ್ಮೇಲೆ ಯೇಸುವನ್ನು ಬಿಟ್ಟು ಆತನು ಹೋಗೇ ಬಿಟ್ಟ ನಂತರ. You have the Bible in your hands. ನಿಮ್ಮ ಕೈಯಲ್ಲಿ ಸತ್ಯವೇದ ಇದೆ. Just keeping the Bible under the pillow is not going to help you. The devil knows the Bible. ತಲೆದಿಂಬು ಕೆಳಗೆ ನೀವು ಸತ್ಯವೇದ ಇಟ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಸೈತಾನಿಗೆ ಗೊತ್ತು ಸತ್ಯವೇದ. When the devil approached Jesus, Jesus did not immediately look into the scroll. Which words? I'm sorry. No, he didn't say. ಸೈತಾನ್ ಬಂದಾಗ ಯೇಸು ಸ್ವಾಮಿ ಯಾವ ವಾಕ್ಯ ಗೊತ್ತಿಲ್ಲಲ್ಲಪ್ಪ ಅಂತ ಆ ಕಡೆ ಈ ಕಡೆ ಹುಡುಕ್ಲಿಲ್ಲ. Out of the abundance of heart, his mouth spoke. ಸಮೃದ್ಧಿಯಾದ ಹೃದಯದಿಂದ ದೇವರ ವಾಕ್ಯವನ್ನು ಯೇಸು ಮಾತಾಡಿದನು. Only if there is something in the bowl, it will come in the spoon. ಪಾತ್ರೆಯಲ್ಲಿ ಇರುವಂತದ್ದೇ ಚಮಚದಲ್ಲಿ ಬರ್ತದ್ರಿ.
fill your heart so that in the hour of emergency, the Holy Spirit remind you of the proper text to quote against the devil. ನಿಮ್ಮ ಹೃದಯವನ್ನು ವಾಕ್ಯದಿಂದ ತುಂಬಿಸಿಕೊಳ್ಳ್ರಿ. ತುರ್ತು ಪರಿಸ್ಥಿತಿ ಬರುವಾಗ ಪವಿತ್ರಾತ್ಮನ ವಾಕ್ಯವನ್ನು ನಿಮಗೆ ಎತ್ತಿ ಕೊಡ್ತಾನೆ. Fourth spirit. ನಾಲ್ಕನೇ ಆತ್ಮ. Very interesting spirit. ಬಹಳ ಕುತೂಹಲವಾದಂತ several of you will have your scales removed from your eyes. ಈಗ ನಿಮ್ಮ ಕಣ್ಣಲ್ಲಿ ಮರೆಯಾಗಿರುವಂತ ಅವುಗಳು ಕಳಚಿ ಬೀಳುವಂತ ಒಂದು ಸಂದರ್ಭ. Divinatory spirits. ಆ ಆತ್ಮ ಏನಂದ್ರೆ ಕಣಿ ಕೇಳುವ ಆತ್ಮಗಳು. Divinatory spirits. ಕಣಿ ಕೇಳುವ ಆತ್ಮಗಳು. You know what are these spirits? ಈ ಆತ್ಮಗಳು ಏನ್ ಗೊತ್ತ್ರಿ? They can predict the future. ಭವಿಷ್ಯವನ್ನು ಅವು ನುಡಿತಾವೆ. They can even give some guidance. ಮಾರ್ಗದರ್ಶನನೂ ಕೊಡ್ತಾವೆ. And they can work some wonders. ಕೆಲವು ಅದ್ಭುತನೂ ಮಾಡ್ಬಿಡ್ತಾವೆ. They can show you some visions. ಕೆಲವು ದರ್ಶನಗಳನ್ನು ಕೂಡ ತೋರಿಸ್ತಾವಂತೆ. And they can exhibit some magical powers. ಆಗ ಕೆಲವು ಯಾಂತ್ರಿಕವಾದ ಮಂತ್ರಶಕ್ತಿಯನ್ನು ಪ್ರದರ್ಶಿಸುತ್ತವೆ. Things they can do. ಇವೆಲ್ಲವೂ ಮಾಡ್ತವೆ. But ಆದ್ರೆ they are not from God. ಆದ್ರೆ ದೇವರಿಂದ ಅಲ್ರಿ ಅವು. Is it possible? ಇದು ಸಾಧ್ಯನಾ? Wonders without God? ದೇವರಿಲ್ಲದೆ ಅದ್ಭುತವೇ? Powers without God? ಶಕ್ತಿ ಇಲ್ಲದೆ ದೇವರಿಲ್ಲದೆ ಶಕ್ತಿಯೋ? Guidance without God? ದೇವರಿಲ್ಲದೆ ಮಾರ್ಗದರ್ಶನವೋ? Prediction of future without God? ದೇವರಿಲ್ಲದೆ ಭವಿಷ್ಯವನ್ನು ನುಡಿತಾವೋ? That's why I'm preaching you tonight on this topic. ಆ ಕಾರಣದಿಂದಲೇ ನಾನು ಈ ರಾತ್ರಿ ಈ ವಿಷಯವನ್ನು ನಿಮಗೆ ಮಾತಾಡ್ತಿದ್ದೇನೆ. But we have one great promise. ಆದ್ರೆ ದೊಡ್ಡ ವಾಗ್ದಾನ ನಮಗಿದೆ. Everybody open your Bibles to Numbers 23:23. ಪ್ರತಿ ಒಬ್ಬೊಬ್ಬರು ಕೂಡ ಅರಣ್ಯಕಾಂಡ 23:23ಕ್ಕೆ ಬನ್ನಿರಿ. It's very easy. This is easy number to remember. Numbers 23 of Numbers. Turn to your Bible. ಅರಣ್ಯಕಾಂಡ ನೆನಪಿನಲ್ಲಿ ಇಟ್ಕೊಳ್ಳೋದು ಸುಲಭ. 23 ಅರಣ್ಯಕಾಂಡ. God in His wisdom has put it in such a wonderful place, easy to be located. ದೇವರು ಬಹಳ ತನ್ನ ಬುದ್ಧಿವಂತಿಕೆಯಿಂದ ಜ್ಞಾನದಿಂದ ನಾವು ಕೂಡಲೇ ಇದನ್ನ ಕಂಡುಹಿಡಿಬೇಕಂತ ಈ ರೀತಿಯಾಗಿ ಬರೆದಿಟ್ಟಿದ್ದಾರೆ. There is no sorcery against Jacob. ಯಾಕೋಬ್ಯರಲ್ಲಿ ಶಕನ ನೋಡುವುದಿಲ್ಲ. Nor is there any divination against Israel. ಇಸ್ರಾಯೇಲ್ರಲ್ಲಿ ಕಣಿ ಕೇಳುವುದೂ ಇಲ್ಲ. Once again. ಇನ್ನೊಂದ್ಸಾರಿ. Everybody listen. ಎಲ್ಲರೂ ಕೇಳಿಸ್ಕೊಳ್ರಿ. Everybody listen to me. ಎಲ್ಲರೂ ಕೇಳಿಸ್ಕೊಳ್ರಿ. Don't believe what the devil says. ಸೈತಾನ ಹೇಳೋದು ನಂಬೇಡ್ರಿ. Believe what God's word says. ದೇವರ ವಾಕ್ಯ ಹೇಳೋದು ನಂಬ್ರಿ. There is no sorcery against Jacob. ಯಾಕೋಬ್ಯರಲ್ಲಿ ಶಕನ ಹೇಳುವುದಿಲ್ಲ. No divination against Israel. ಇಸ್ರಾಯೇಲ್ರಲ್ಲಿ ಕಣಿ ಹೇಳುವುದಿಲ್ಲ. It now must be said of Jacob and of Israel, oh, what God has done. ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲೇ ಯಾಕೋಬರಿಗೆ ತಿಳಿಸ್ತಾನೆ. Not what the devil has done, but what God has done. ಸೈತಾನ್ ಮಾಡೋದಲ್ರಿ, ದೇವರು ಏನ್ ಮಾಡ್ತಾನೆ ಅಂತ ತಿಳಿಸಲ್ಪಟ್ಟಿದೆ. Brothers and sisters, ಸಹೋದರ ಸಹೋದರಿಯರೇ, if you are a child of God, ನೀನು ದೇವರ ಮಗುವಾಗಿದ್ರೆ no magic can work against you. ಯಾವ ಮಂತ್ರ ತಂತ್ರ ಶಕ್ತಿ ನಿಮ್ಮ ಮೇಲೆ ದಾಳಿ ಮಾಡುವುದಿಲ್ಲ. No witchcraft can work against you. ಯಾವ ಶಕನೂ ನಿಮ್ಮ ಮೇಲೆ ಬೀಳುವುದಿಲ್ಲ. No divination can work against you. ಯಾವ ಕಣಿ ಕೇಳುವುದು ನಿಮ್ಮ ಮೇಲೆ ಬರುವುದಿಲ್ಲ. My Bible says, ನನ್ನ ಸತ್ಯವೇ ಹೇಳ್ತದೆ, even in the Old Testament, ಹಳೇ ಒಡಂಬಡಿಕೆಯಲ್ಲಿ ಕೂಡ, follow me carefully, ಕೇಳಿಸ್ಕೊಂಡ್ರಿ ಚೆನ್ನಾಗಿ, even in the Old Testament, ಹಳೇ ಒಡಂಬಡಿಕೆಯಲ್ಲಿ ಕೂಡ, even before Christ died on the cross, ಕ್ರಿಸ್ತನ ಶಿಲುವೆ ಮೇಲೆ ಸಾಯಕ್ ಮುಂಚೆ, even before Christ shed his blood, ಕ್ರಿಸ್ತನ ಮರಣ ಆತನು ಸಾಯೋದಕ್ಕೆ ಮುಂಚಿತವಾಗಿ, no divination against Jacob, ಯಾಕೋಬ್ಯರಲ್ಲಿ ಶಕನ ಇಲ್ಲ. no enchantment against Israel. ಇಸ್ರಾಯೇಲ್ಗೆ ವಿರುದ್ಧವಾಗಿ ಕಣಿ ಕೇಳೋದಿಲ್ಲ. If before Calvary that promise was there, we living in post Calvary period, how much more we can have an access to that promise. ಕಲ್ವಾರಿಗೆ ಮುಂಚಿತವಾಗಿ ಇಂಥ ಒಂದು ವಾಗ್ದಾನ ಇದ್ರೆ ಕಲ್ವಾರಿಯ ತರುವಾಯ ಇನ್ನೆಷ್ಟು ಉತ್ತಮ ವಾಗ್ದಾನ ನಮಗಿದೆ. So if some preacher comes to you and says somebody has done witchcraft against you, please give some money to that preacher for his return bus fare and send him immediately without prayer. ಯಾರಾದ್ರೂ ಪ್ರಸಂಗಿ ಬಂದ್ಬಿಟ್ಟು ನೋಡ್ರಿ ಮಂತ್ರ ಮಾಡಿಬಿಟ್ಟಿದ್ದಾರೆ, ಮಾಟ ಮಾಡಿದ್ದಾರೆ ಅಂದ್ರೆ ಬೇಗನೆ ನೀವೇನ್ ಮಾಡ್ರಿ, ಅವ್ರು ವಾಪಸ್ ಕಳಿಸ್ಲಿಕ್ಕೆ ಬಸ್ ಚಾರ್ಜ್ ಹಣ ಕೊಟ್ಟು ಕಳಿಸ್ಬಿಡ್ರಿ. Please do that. ದಯಮಾಡಿ ಮಾಡ್ರಿ. If necessary, give a lift for him up to the bus stand or the railway station. ಇಲ್ದಿದ್ರೆ ನೀವು ಇನ್ನೊಂದು ಕೆಲಸ ಮಾಡ್ಬೋದು. ರೈಲ್ವೆ ಸ್ಟೇಷನ್ ತನಕ, ಬಸ್ ನಿಲ್ದಾಣ ತನಕ ಅವ್ರನ್ನ ಕರ್ಕೊಂಡು ಹೋಗಿ ಬಿಟ್ಟು ಬನ್ರಿ. I am preaching the word of God. ನಾನು ದೇವರ ವಾಕ್ಯವನ್ನು ಸಾರ್ತಿದ್ದೇನೆ. If you are a child of God, ನೀನು ದೇವರ ಮಗುವಾಗಿದ್ರೆ, you are washed by the blood of Jesus, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ರೆ, no magic,
and no witchcraft. I am just standing on the word of God. I cannot exceed the biblical limit. I am not come here to speak my own philosophies. I am a preacher of God's word. ನಾನು ದೇವರ ವಾಕ್ಯದ ಆಧಾರದಿಂದ, ನನ್ನ ಸ್ವಂತ ತತ್ವಜ್ಞಾನದಿಂದ ಅಲ್ಲ, ದೇವರ ವಾಕ್ಯದ ಸತ್ಯದ ಆಧಾರದಿಂದ ನಿಂತ್ಕೊಂಡು ನಿಮ್ಗೆ ಹೇಳ್ತಿದ್ದೇನೆ, ಮಾಟ ಮಂತ್ರ ನಿಮಗೆ ಹತ್ತೋದಿಲ್ಲ. Seek guidance for all your matters from God's word only. ದೇವರ ವಾಕ್ಯದಿಂದ ನಿಮ್ಮ ಎಲ್ಲ ಮಾರ್ಗದರ್ಶನಕ್ಕಾಗಿ ಅನ್ವಯ ಹುಡುಕಿರಿ. Marriage, ಮದುವೆ, find out what the Bible says about it. ದೇವರ ವಾಕ್ಯ ಏನು ಹೇಳ್ತದೆ ಕಂಡಿಡಿಯಿರಿ. A believer should not marry an unbeliever. ವಿಶ್ವಾಸಿ ಅವಿಶ್ವಾಸಿಯನ್ನು ಮದುವೆ ಆಗಬಾರದು. And you should have a peace of mind. ಅದರ ಬಗ್ಗೆ ಸಮಾಧಾನ ಇರಬೇಕು. Go ahead. ಹಾಗಾದ್ರೆ ಹೋಗು. That's it. ಅಷ್ಟೇ. Choice of career, ಉದ್ಯೋಗದ ಬಗ್ಗೆ find out where your taste is. ಎಲ್ಲಿದೆ ನಿಮ್ಮ ರುಚಿ ಅಂತ ನೋಡ್ರಿ. Where you can be a better testimony for Jesus. ಯೇಸುವಿಗಾಗಿ ಎಷ್ಟು ಉತ್ತಮ ಸಾಕ್ಷಿಯಾಗಿ ಎಲ್ಲಿರಬೇಕು. Pray about it. ಪ್ರಾರ್ಥಿಸ್ರಿ. What God speaks to you, proceed. ದೇವರು ಏನು ಹೇಳ್ತಾನೆ ಸಾಗ್ರಿ. Read God's word again and again. Every Every morning when you open the Bible, some particular words, it will pop up like a deer from its pages, and that will be God's message to you. ಪ್ರತಿ ಮುಂಜಾನೆ ದೇವರ ವಾಕ್ಯವನ್ನು ನೀವು ಓದುವಾಗ ಒಂದೊಂದು ವಾಕ್ಯ ಹಾಗೆ ಎದ್ದು ಪ್ರಕಟವಾಗಿ ಬರ್ತವೆ ನಿಮಗಾಗಿ. Don't be excited about anything that is supernatural. ಯಾವುದೇ ಅಸಾಧಾರಣವಾದದ ಬಗ್ಗೆ ಕುತೂಹಲವಾಗಬೇಡ್ರಿ. Somebody takes a rod ಯಾರೋ ಒಬ್ಬರು ಒಂದು ಕಂಬಿಯನ್ನು ತೆಗೆದುಕೊಳ್ತಾರೆ and throws it down. ಕೆಳಗೆ ಬಿಸಾಡ್ತಾರೆ. It immediately becomes a snake. ಹಾವಾಗ್ಬಿಡ್ತದೆ. All Christians go to see what it is. ಎಲ್ಲ ಕ್ರೈಸ್ತರೇ ನೋಡ್ಬಿಡ್ರಿ ಏನ್ ಆಗ್ಬಿಡ್ತು. Hey, that is Egyptian magic. ಅದು ಐಗುಪ್ತರು ಮಾಡಿದ್ರ ಮಂತ್ಯ ವಿದ್ಯೆ. Why are you excited about that? ಅದ್ರ ಬಗ್ಗೆ ಯಾಕೆ ಕುತೂಹಲವಾಗ್ತದೆ? That is Egyptian magic. ಐಗುಪ್ತರ ವಿದ್ಯೆ. God is testing you. ದೇವರು ನಿನ್ನನ್ನು ಪರೀಕ್ಷಿಸ್ತಾನೆ. Anything supernatural draws all the Christians into that. ಅಸಾಧಾರಣವಾದ ಸಂಭವ ಏನಾದ್ರೂ ಅದ್ಭುತ ನಡೆದು ಬಿಟ್ರೆ ಕ್ರೈಸ್ತರೆಲ್ಲ ಅಲ್ಲಿ ಹೋಗ್ಬಿಡ್ತಾರೆ. Avoid interest in hidden things. ಮರ್ಯಾದ ವಿಷಯಗಳಲ್ಲಿ ನೀವು ಕುತೂಹಲವಾಗಬೇಡ್ರಿ. Deuteronomy 29:29. ಧರ್ಮೋಪದೇಶ ಕಾಂಡ 29:29. Once again easy to remember. 29:29 Deuteronomy. ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸುಲಭ 29:29 ಧರ್ಮೋಪದೇಶ. So happy the way the Bible is orderly arranged. ಯಾವ ರೀತಿಯಾಗಿ ದೇವರ ವಾಕ್ಯವು ಕ್ರಮಬದ್ಧವಾಗಿ ಮಾಡಲ್ಪಟ್ಟಿದೆ ಸಂತೋಷ ಪಡ್ತೇನೆ. 29:29 Deuteronomy. 29:29 ಧರ್ಮೋಪದೇಶ ಕಾಂಡ. What does the Bible say? ಸತ್ಯವೇದ ಏನು ಹೇಳ್ತದೆ? Secret things belong to God. ರಹಸ್ಯವಾದ ದೇವರಿಗೆ ಸೇರಿದ್ದು. Don't explore secret things. ಆ ರಹಸ್ಯವಾದದನ್ನು ಬಹಿರಂಗಪಡಿಸಬೇಡ. Stop where the Bible stops. ಸತ್ಯವೇದ ಎಲ್ಲಿ ನಿಲ್ಲಿಸ್ತದು ನೀನು ಅಲ್ಲಿ ನಿಲ್ಲಿಸು. Stop where the Bible stops. ಸತ್ಯವೇದ ನಿಲ್ಲಿಸೋ ಕಡೆ ನೀನು ನಿಲ್ಲಿಸು. Don't argue when the Bible is silent. ಸತ್ಯವೇದ ಮೌನವಾಗಿರುವಾಗ ವಾಗ್ವಾದ ಮಾಡಬೇಡ. Don't try to explore the secret things. ರಹಸ್ಯವಾದದನ್ನು ಬಹಿರಂಗಪಡಿಸಬೇಡ. If you explore secret things, you will get into the depths of Satan. ರಹಸ್ಯವನ್ನು ಬಹಿರಂಗಪಡಿಸಿದ್ರೆ ಸೈತಾನ ಆಳದಲ್ಲಿ ಬೀಳ್ತಿ. Another warning. ಇನ್ನೊಂದು ಎಚ್ಚರಿಕೆ. Christians of Hubli. ಹುಬ್ಬಳ್ಳಿಯ ಕ್ರೈಸ್ತರೇ, I don't know much about what is happening here, but I believe and I feel in my spirit that this is a warning that you all need. ಇಲ್ಲಿ ಹುಬ್ಬಳ್ಳಿಯಲ್ಲಿ ಏನ್ ನಡೀತಾ ಇದೆ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಆತ್ಮದಲ್ಲಿ ಈ ರೀತಿಯಾಗಿ ನಡೀತಿದೆ ಅನ್ನೋದಕ್ಕೆ ಎಚ್ಚರಿಕೆ ಕೊಡ್ತೇನೆ. Don't have anything to do with occult practices. ಯಾವುದೇ ಮಂತ್ರವಿದ್ಯಕ್ಕೆ ಸಂಬಂಧಿಸಿದ್ರಲ್ಲಿ ಸಂಬಂಧ ಇಟ್ಕೊಳ್ಬೇಡಿ. Don't have anything to do with witchcraft practices. ಅಂತ ಮಂತ್ರತಂತ್ರಕ್ಕೆ ಅಭ್ಯಾಸಕ್ಕೆ ನೀವು ಒಳಪಡಬೇಡ್ರಿ. If some preacher comes to you, ಯಾವುದೇ ಪ್ರಸಂಗಿ ಬಂದು you have a sickness, ನಿಮ್ಗೆ ರೋಗ ಇದೆ, you have a problem, ಸಮಸ್ಯೆ ಇದೆ, he prays for you, ಪ್ರಾರ್ಥನೆ ಮಾಡ್ತಾರೆ, and he tells you, ಆಮೇಲೆ ಹೇಳ್ತಾರೆ, sister, ಸಹೋದರಿ. usually they talk to sisters. ಸಾಮಾನ್ಯವಾಗಿ ನೋಡ್ರಿ ಅವರು ಸಹೋದರಿಯರಿಗೆ ಮಾತಾಡ್ತಾರೆ. That is the problem. ಅದೇ ಸಮಸ್ಯೆ. Problems always are inaugurated by women. ಸಮಸ್ಯೆಗಳು ಯಾವಾಗಲೂ ಸ್ತ್ರೀಯರಿಂದ ಹಾಗೆ ಪ್ರಾರಂಭವಾಗ್ತಂತೆ. Sister, ಸಹೋದರಿ, someone has put a tin sheet somewhere against it. ಯಾರೋ ಒಬ್ಬರು ಅಲ್ಲಿ ನಿಮಗೆ ತಗಡು ತಾಯ್ತ ಹಾಕಿದ್ದಾರೆ. In Tamil also ತಗಡು and Kannada also ತಗಡು. This ತಗಡು problem is everywhere. ಈ ತಗಡಿನ ಸಮಸ್ಯೆ ತಮಿಳಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಇದೆ. Somewhere there is a tin sheet. ಅಲ್ಲಿ ಎಲ್ಲೋ ಒಂದು ತಗಡಿನ
ತಾಯ್ತ ಹಾಕಿದ್ದಾರೆ. I must fast and pray for 1 week. ಒಂದು ವಾರ ನೋಡ್ರಿ ನಾನು ನಿಮ್ಗೋಸ್ಕರವಾಗಿ ಪ್ರಾರ್ಥನೆ Or ಮಾಡ್ಬೇಕು. 10 days I must fast and pray for. 10 ದಿನ ನಿಮ್ಗೋಸ್ಕರವಾಗಿ ಪ್ರಾರ್ಥನೆ ಉಪವಾಸ ಮಾಡ್ಬೇಕಮ್ಮ. Let me tell you something. ಆದ ಕಾರಣ ಪ್ರಿಯರೇ ನಿಮ್ಗೆ ಹೇಳ್ತೇನೆ, There may be a tin sheet. ಅಲ್ಲಿ ಒಂದು ತಗಡಿನ ಯಂತ್ರ ಇರ್ಬೋದು. Follow me carefully. ದಯಮಾಡಿ ಲಕ್ಷ್ಯ ಕೊಟ್ಟು ಕೇಳಿ. There may be a tin sheet. ಅಲ್ಲಿ ತಗಡಿನ ವಸ್ತು ಇರ್ಬೋದು. But that tin sheet is not going to affect you. ಆದ್ರೆ ಆ ತಗಡಿನ ವಸ್ತು ನಿಮ್ಮನ್ನು ಬಾಧಿಸೋದಿಲ್ಲ. It is not by throwing the tin sheet that you will be delivered. It is a calling unto the Lord that you will be delivered. ಆ ತಗಡಿನ ವಸ್ತುವನ್ನು ಹಾಕೋದ್ರಿಂದ ಬಿಡುಗಡೆ ಅಲ್ಲ, ಕರ್ತನನ್ನು ಕರೆಯೋದ್ರಿಂದ ಬಿಡುಗಡೆ. There was a thorn in the flesh of Paul. ಪೌಲನ ದೇಹದಲ್ಲಿ ಶೂಲವಿತ್ತು. It was knocking him. It was buffeting him. ಅವನನ್ನು ಗುದ್ದುತ್ತಾ ಇತ್ತು. What was that? ಅದು ಏನು? Messenger of Satan. ಸೈತಾನ್ನ ಪ್ರತಿನಿಧಿ. Paul said it is a messenger of Satan buffeting me. ಸೈತಾನ್ನ ದೂತನು ನನ್ನನ್ನು ಗುದ್ದುತ್ತಾ ಇದ್ದಾನೆ ಅಂತ ಹೇಳ್ತಾನೆ. What did he do? ಪೌಲನ್ ಏನ್ He ಮಾಡ್ದ? didn't talk to the devil. ಸೈತಾನ್ ಜೊತೆಗೆ ಮಾತಾಡ್ಲಿಲ್ಲ. My Bible says, ನನ್ನ ಸತ್ಯವೇದ ಹೇಳ್ತದೆ, concerning this thing I sought the Lord. ಇದರ ಬಗ್ಗೆ ಕರ್ತನಿಗೆ ನಾನು ಕೇಳಿದೆ. I sought the Lord. ನಾನು ಕರ್ತನನ್ನು ಮೊರೆಯಿಟ್ಟೆ. And my Lord told me, ನನ್ನ ಕರ್ತನ ಹೇಳ್ದ, my grace is sufficient for ನನ್ನ you. ಕೃಪೆ ನಿನಗೆ ಸಾಕು. My Lord told me, my grace is sufficient for you. ನನ್ನ ಕರ್ತನು ಹೇಳಿದನು, ನನ್ನ ಕೃಪೆಯೇ ನಿನಗೆ ಸಾಕು. So please stop. ದಯಮಾಡಿ ನಿಲ್ಲಿಸಿ. Please stop this tagadu business. ಈ ತಗಡಿನ ವ್ಯವಹಾರವನ್ನು ನಿಲ್ಲಿಸ್ಬಿಡ್ರಿ. You all decide tonight that you will not entertain these tagadu preachers. ಆದ ಕಾರಣ ಈ ತಗಡಿನ ಪ್ರಸಂಗಿಗಳನ್ನು ಯಾರೂ ಕೂಡ ನೀವು ಆಹ್ವಾನಿಸಬಾರದು ಅಂತ ಹೇಳ್ಬಿಟ್ಟು ಈ ರಾತ್ರಿ ತೀರ್ಮಾನ ಮಾಡ್ರಿ. There are still many more things, but I will not tell them now because my time is limited. ಅನೇಕ ಸಂಗತಿಗಳು ಇದೆ, ಆದ್ರೆ ನನಗೆ ಸಮಯವು ಸಂಕ್ಷಿಪ್ತವಾಗಿರೋದ್ರಿಂದ ನಾನು ಮುಂದುವರಿಬೇಕು. Don't be carried away by visions and dreams. ಆದ ಕಾರಣ ದರ್ಶನ ಕನಸುಗಳ ವಿಷಯವಾಗಿ ಸೆಳೆಯಲ್ಪಡಬೇಡ್ರಿ. You would have seen an angel. ದೇವದೂತನನ್ನು ನೋಡಿರ್ಬೋದು. What will you say? ಏನು ಹೇಳ್ತಾನೆ? Oh, I saw Jesus. ಓ, ನಾನು ಯೇಸುವನ್ನೇ ನೋಡಿಬಿಟ್ಟೆ. That was John. ಅದು ಯೋಹಾನ. He walked with Jesus. ಯೇಸುವಿನೊಂದಿಗೆ ನಡೆದ. He has seen Jesus. ಯೇಸುವನ್ನು ನೋಡಿದ. He was leaning on the bosom of Jesus. ಯೇಸುವಿನ ಎದೆಗೆ ಒರಿಕೊಂಡಿದ್ದ. But an angel appeared to him and gave him revelations. ದೇವದೂತನು ಕಾಣಿಸಿಕೊಂಡು ಪ್ರಕಟಣೆ ಕೊಟ್ಟಾಗ What did he do? ಯೋಹಾನ ಏನ್ ಮಾಡ್ದ? He fell at his feet and he worshipped him. ದೇವದೂತನ ಕಾಲಿಗೆ ಬಿದ್ದು ಅಡ್ಡ ಬಿದ್ದು ಆರಾಧಿಸಿ. Man, don't do it. ಓ ಮನುಷ್ಯ, ಹಂಗ್ ಮಾಡಬೇಡ. I am only a servant like you. ನಾನು ನಿನ್ನಂಗೆ ಸೇವಕ. You worship God. ದೇವರನ್ನ ಆರಾಧಿಸು. An angel ದೇವದೂತನು had to teach an apostle. ಅಪೊಸ್ತಲನಿಗೆ ಬೋಧನೆ ಮಾಡಬೇಕಾಯ್ತು. See, one angel, ದೇವದೂತನು ABC had to be taught to an apostle. ಅನ್ನುವಂಥದ್ದು ಅಪೊಸ್ತಲನಿಗೆ ಹೇಳ್ಕೊಡ್ಬೇಕಾಯ್ತು. Don't worship me, worship God. ನನ್ನ ಆರಾಧಿಸಬೇಡ, ದೇವರನ್ನ ಆರಾಧಿಸು. Simple lesson. ಸರಳ ಪಾಠ. But that man failed. ಆದ್ರೆ ಮನುಷ್ಯ ಸೋತೋದ. Only once? ಒಂದ್ಸರಿನೋ? No. ಇಲ್ರಿ. Again in the next part, one chapter, he fell down. ಮುಂದಿನ ಅಧ್ಯಾಯದಲ್ಲಿ ನೋಡಿದ್ರೆ ಯೋಹಾನ ಮತ್ತೆ ದೇವದೂತನಿಗೆ ಬೀಳ್ತಾನೆ ಕಾಲಿಗೆ. I sometimes thank God that book of Revelation is over with 22 chapters. If there were 2 more chapters, John would have fallen down again. 22 ಅಧ್ಯಾಯದಿಂದ ಪ್ರಕಟಣೆ ಗ್ರಂಥ ಮುಕ್ತಾಯವಾಗಿದೆ. ಇನ್ನೊಂದು 2 ಅಧ್ಯಾಯ ಇದ್ರೆ ಯೋಹಾನ ಇನ್ನೊಂದ್ಸಾರಿ ಅಡ್ಡ ಬೀಳ್ತಿದ್ನೇನೋ ದೇವದೂತನಿಗೆ. If John can make that mistake, ಯೋಹಾನ ತಪ್ಪು ಮಾಡಿದ್ರೆ any one of us are very vulnerable to make that mistake. ನಾವು ಕೂಡ ಆ ರೀತಿಯಾಗಿ ತಪ್ಪನ್ನು ಮಾಡ್ಲಿಕ್ಕೆ ಸೂಕ್ಷ್ಮವಾಗಿದ್ದೇವೆ. That is why ಅದಕ್ಕೆ don't be over excited about dreams and visions. ಕನಸು ದರ್ಶನಗಳ ಬಗ್ಗೆ ಬಹಳ ಸೆಳೆಯಲ್ಪಡಬೇಡ್ರಿ. Fifthly, ಐದನೇದಾಗಿ we need to fight dynastic spirits. ನಾವು ಹೋರಾಡಬೇಕು ಈ ಆತ್ಮಗಳ ವಿರುದ್ಧವಾಗಿ. Now about the dynastic spirits we read in Ephesians 6th chapter. ಈ ಆಳಿಕೆಯ ಆತ್ಮಗಳ ಬಗ್ಗೆ ಎಫೆಸ 6ರಲ್ಲಿ ನಾವು ನೋಡ್ತೇವ್ರಿ. I will read to you verses 10 to 12. ನಾನು 10 ರಿಂದ 12 ವಚನಗಳವರೆಗೆ ಓದ್ತೇನೆ. Now don't become tired of turning to the Bible. Look at your Bibles. ನೀವು ಸತ್ಯವೇದ ಕಡೆಗೆ ನೀವು ಪುಟಗಳನ್ನು ತಿರುಗಿಸೋದಕ್ಕೆ ದಣೆ ಬೇಡ್ರಿ, ಗಮನಿಸ್ರಿ. If anyone has to become tired, I should become tired. I am standing and preaching, you are sitting and hearing. ಯಾರಾದ್ರೂ ದಣಿ ಬೇಕಾದ್ರೆ ನಾನೇ ದಣಿ ಬೇಕು, ಯಾಕಂದ್ರೆ ನಾನು ನಿಂತ್ಕೊಂಡು ಮಾತಾಡ್ತಿದ್ದೀನಿ, ನೀವು ಕೂತ್ಕೊಂಡಿದ್ದೀರಿ.
10 to 12. 10-12. Finally, my brothers, ಕರಡೇ ಮಾತೇನೆಂದ್ರೆ ಸಹೋದರರೇ, be strong in the Lord and in the power of his might. ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳ್ರಿ. Put on the whole armor of God that you may be able to stand against the schemings of the devil. ಸೈತಾನ್ನ ತಂತ್ರೋಪಾಯಗಳ ವಿರುದ್ಧವಾಗಿ ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗಿರಿ. We do not wrestle against flesh and blood, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, but against principalities, ರಾಜ್ಯಗಳ ಮೇಲೆ, against powers, ಅಧಿಕಾರಗಳ ಮೇಲೆ, against the rulers of darkness of this age, ಅಂಧಕಾರದ ಲೋಕಾಧಿಪತಿಗಳ ಮೇಲೆ, against spiritual hosts of wickedness. ಆಕಾಶ ಮಂಡಲದ ದುರಾತ್ಮಗಳ ಸೇನೆ ಮೇಲೆ. Did you look at it carefully? ಗಮನಿಸಿದ್ರಾ? He does not say against principalities, powers, rulers of darkness and spiritual hosts of wickedness. ರಾಜ್ಯಗಳ ಮೇಲೆ ಅಧಿಕಾರಿ, ಅಂಧಕಾರದ ಲೋಕಾಧಿಪತಿ ಅಂತ ಅಷ್ಟಕ್ಕೆ ಮುಗಿಸ್ಲಿಲ್ಲ. But it says against principalities. ಅಲ್ಲಿ ರಾಜ್ಯಗಳ ವಿರುದ್ಧ. Again it says against powers. ಅಧಿಕಾರಗಳ ಮೇಲೆ ಅಂತ ಮತ್ತೆ ಹೇಳ್ತದೆ. Again it says against the rulers of darkness. ಮತ್ತೆ ಅಂಧಕಾರದ ಲೋಕಾಧಿಪತಿಗಳ ಮೇಲೆ ಅಂತ ಹೇಳ್ತದೆ. Again it says against spiritual hosts of wickedness. ಮತ್ತೆ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆ ಮೇಲೆ ಅಂತನೂ ಇದೆ. What does it mean? ಅಂದ್ರೆ ಅರ್ಥ ಏನ್ರಿ? Each is a battle by itself. ಪ್ರತಿ ಒಂದು ತನ್ನಷ್ಟಕ್ಕೆ ತಾನೇ ಯುದ್ಧ ಕ್ಷೇತ್ರ. You know, I believe in the verbal inspiration of the Bible. ದೈವ ಪ್ರೇರಿತವಾದ ವಾಕ್ಯದಲ್ಲಿ ನಾನು ನಂಬುತ್ತೇನೆ. You know, you and I, if I write, will say against 1, 2, 3 and 4. 1, 2 ಆಮೇಲೆ 4 ಅಂತ ನಾವು ಹೇಳ್ಬೋದು. But the Bible says ಸತ್ವೇದ ಹೇಳ್ತದೆ against 1, 1 ಮೇಲೆ, ಆಮೇಲೆ against 2, 2ನೇದು ವಿರುದ್ಧ, ಆಮೇಲೆ against 3, 3ನೇದ ಮೇಲೆ, and ಆಮೇಲೆ against 4. 4ನೇದ್ರ ಮೇಲೆ ಕೂಡ. What does it mean? ಅದರ ಅರ್ಥ ಏನು? Each is a battle, full-fledged battle by itself. ಪ್ರತಿ ಒಂದು ತನ್ನಷ್ಟಕ್ಕೆ ತಾನೇ ಅದು ಯುದ್ಧ ಕ್ಷೇತ್ರವಾಗಿದೆ. This is how you should study the Bible. ಹೀಗೆ ಸತ್ಯವೇದ ಅಧ್ಯಯನ ಮಾಡಬೇಕು. Principalities, number 1. ಮೊದಲನೇದಾಗಿ ರಾಜತ್ವಗಳ ಮೇಲೆ. They are the chiefs of the evil spirits. ಆ ದುರಾತ್ಮಗಳ ನಾಯಕರು, ಮುಖಂಡರು ಇವು. You know, there are various groups of evil spirits. ದುರಾತ್ಮಗಳ ವಿವಿಧ ಗುಂಪುಗಳಿವೆ. These principalities are group leaders. ಈ ರಾಜತ್ವಗಳು ಗುಂಪಿನ ನಾಯಕರು. Then it says powers. ಆಮೇಲೆ ನಾವು ನೋಡುವುದಾದ್ರೆ ಅಧಿಕಾರಿಗಳು. They are the authorities. ಅವು ಅಧಿಕಾರ ಕೊಡುವಂತವು. They are the commanders who give guidance and direction for the assault. ಮಾರ್ಗದರ್ಶನವನ್ನು, ದಿಕ್ಕನ್ನು ಸೂಚಿಸುವಂತೆ ನಡೆಸುವಂತ ಹೇಳಿಕೆಯ ಆಜ್ಞೆ ಕೊಡುವಂತವು. They are the strategies. ಅವು ಯುದ್ಧ ಶಿಲ್ಪವನ್ನು ಮಾಡುವಂತವು. Then rulers of the darkness. ಅನಂತರ ಅಂಧಕಾರದ ಲೋಕಾಧಿಪತಿ. You know, Satan is the prince. ಸೈತಾನು ಅಧಿಪತಿಯಾಗಿದ್ದಾನೆ. His captains, ಅವನ ನಾಯಕರು, his lieutenants are referred to here. ಅವನ ಸಹಚರರು ಅವನ ಜೊತೆಗಿರ್ತಾರೆ. Then spiritual hosts of wickedness. ಆಮೇಲೆ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆ. All wicked powers and spirits. ಎಲ್ಲ ವಿಧವಾದ ದುರಾತ್ಮಗಳ ಸೇನೆ. I'm going to ask you a question. ಒಂದು ಪ್ರಶ್ನೆ ಕೇಳ್ತೀನಿ. You all would have read this passage so many times. ಎಷ್ಟೋ ಸಾರಿ ವಾಕ್ಯ ಭಾಗ ನೀವು ಓದಿರಬಹುದು. Did you ever notice in what context this battle is mentioned? ಈ ಯುದ್ಧವು ಯಾವ ಸಂದರ್ಭಕ್ಕೆ ಅನುಸಾರವಾಗಿ ಬರೆದಿದೆ ಅಂತ ಹೇಳ್ಬಿಟ್ಟು ಎಂದಾದ್ರೂ ಗಮನಿಸಿದ್ದೀರಾ? What I tell you may be surprising. ಒಂದು ವೇಳೆ ನಾನು ಹೇಳೋದು ನಿಮ್ಗೆ ಆಶ್ಚರ್ಯ ಆಗ್ಬಹುದು. If you read all the verses that go before, ಇದಕ್ಕೆ ಮುಂಚೆ ಇರುವಂತ ವಾಕ್ಯಗಳನ್ನೆಲ್ಲ ನೀವು ಓದಿದ್ರೆ, you know what they talk about? ಅವು ಏನ್ ಹೇಳ್ತಾವ ಗೊತ್ತಾ? Home and family. ಕುಟುಂಬ, ಮನೆ ಬಗ್ಗೆ. And if you read all the verses that follow, ಅನಂತರ ಬರುವಂತ ವಾಕ್ಯವನ್ನು ಓದಿದ್ರೆ, you know what they speak about? ಅವು ಏನ್ ಮಾತಾಡ್ತವೆ? Church and ministry. ಸಭೆ ಮತ್ತು ಸೇವೆ. You talk about home and family, ಮನೆ ಮತ್ತು ಕುಟುಂಬ, and you talk about church and ministry, ಸಭೆ ಮತ್ತು ಸೇವೆ, and just in between you sandwich with this truth of spiritual battle. ಎರಡರ ನಡುವೆ ಇರುವಂತಹ ಸತ್ಯವು ಯಾವುದಂತ ಹೇಳಿದ್ರೆ ಈ ಆತ್ಮಿಕ ಹೋರಾಟದ ಬಗ್ಗೆ. So what is the meaning? ಅದರ ಅರ್ಥ ಏನು? We have to protect our family and the church against these powers of darkness. ಈ ಅಂಧಕಾರದ ಅಧಿಪತಿಗಳ ವಿರುದ್ಧವಾಗಿ ನಮ್ಮ ಕುಟುಂಬವನ್ನು, ನಮ್ಮ ಸಭೆ ಸೇವೆಯನ್ನು ಸಂರಕ್ಷಿಸಬೇಕು. The devil is attacking every family. ಸೈತಾನು ಪ್ರತಿ ಕುಟುಂಬವನ್ನು ದಾಳಿ ಮಾಡ್ತಿದ್ದಾನೆ. Every family is going through some conflict or other. ಪ್ರತಿ ಕುಟುಂಬವು ಯಾವುದೇ ಹೋರಾಟಕ್ಕೆ ಒಳಗಾಗ್ತಿವೆ. Some families are breaking up and other families are breaking in.
ಪ್ರತಿ ಕುಟುಂಬವು, ಕೆಲವು ಕುಟುಂಬಗಳು ಮುರಿದು ಹೋಗ್ತಾ ಇದೆ, ಕೆಲವು ಮುರಿಯಲಿಕ್ಕಿದ್ದಾವೆ. Constant conflicts in families. ಕುಟುಂಬದಲ್ಲಿ ಸತತವಾದ ಹೋರಾಟ, especially in these last days. ಪ್ರತ್ಯೇಕವಾಗಿ ಅಂತ್ಯ And when ದಿವಸಗಳಲ್ಲಿ you come to the church, ಸಭೆಗೆ ಬಂದಾಗ newer and newer problems. ಬರೇ ಹೆಚ್ಚೆಚ್ಚು ಸಮಸ್ಯೆಗಳು. The problems in the church are more and worse than ever. ಹೆಚ್ಚಿನ ಅಂಶ, ಮೊದಲಿಗಿಂತಲೂ ಹೆಚ್ಚು ಸಮಸ್ಯೆಗಳು ಸಭೆಯಲ್ಲಿದೆ. Why it is happening? ಯಾಕೆ ಆಗ್ತಿದೆ? The devil knows that he has got just a short while. ಯಾಕಂದ್ರೆ ಸ್ವಲ್ಪ ಸಮಯ ತನಗಿದೆ ಅಂತ ಸೈತಾನಿಗೆ ಗೊತ್ತು. So he has become hyperactive. ಆದ ಕಾರಣ ಹೆಚ್ಚು ಚಟುವಟಿಕೆ He ಇದ್ದಾನೆ, is becoming more furious. ಹೆಚ್ಚು ರಭಸವಾಗಿದ್ದಾನೆ. He is pouring his floods into the families and he is pouring his floods into the fellowship. ತನ್ನ ಪ್ರವಾಹವನ್ನು ಕುಟುಂಬದ ಮೇಲೆಯೋ ಸಭೆಯ ಮೇಲೆಯೋ ದಾಳಿ ಮಾಡ್ತಾ ಇದ್ದಾನೆ. How can you overcome? ಹೇಗ್ ಜಯಿಸ್ಬೇಕ್ರಿ? Put on the whole armor of God. ದೇವರ ಸರ್ವಾಯುಧವನ್ನು ಧರಿಸಿಕೊಳ್ಳ್ರಿ. Not the armor of God. ಆ ದೇವರ ಆಯುಧನಲ್ಲ, Whole armor. ಸರ್ವಾಯುಧ. In that passage, that word whole comes twice. ಎರಡು ಸರಿ ಸರ್ವ ಅಂತ ಪದ ಬರ್ತದೆ. You cannot be losing anyone. ಯಾವುದನ್ನು ಕೂಡ ಬಿಟ್ಬಿಡ್ಬಾರ್ದಂತ ಅರ್ಥ. He is strongly founded with the belt of truth. ಆ ಸತ್ಯದ ನಡುಕಟ್ಟನ್ನು ಧರಿಸಿಕೊಂಡು Live a life of righteousness. ನೀತಿಯ ಜೀವಿತ ಜೀವಿಸು. Be busy in evangelism. ನೀವು ಸ್ವಾರ್ಥ್ಯ ಸಾರು. Stand firm in faith with the sword of the Spirit. ನಂಬಿಕೆಯ ಗುರಾಣಿ ಹಿಡ್ಕೋ. Rejoice in God's great salvation of your helmet. ದೇವರ ರಕ್ಷಣೆ ಶಿರಸ್ಥಾನದಲ್ಲಿ ಹರ್ಷಗೊಳ್ಳು. Fight the enemy with the sword of God. ಪವಿತ್ರಾತ್ಮನ ವಾಕ್ಯ ಕತ್ತಿಯಿಂದ ಸೈತಾನನ್ನು ಎದುರಿಸು. And non-stop prayer for all sinners and saints. ಆಮೇಲೆ ಎಲ್ಲ ಭಕ್ತಿವಂತರಿಗೂ ಪಾಪಿಗಳಿಗಾಗಿಯೂ ಸತತವಾದ ಪ್ರಾರ್ಥನೆ. Don't neglect any spiritual discipline. ಯಾವುದೇ ಆತ್ಮಿಕ ಶಿಸ್ತನ್ನು ಅಲಕ್ಷ್ಯ Read ಮಾಡಬೇಡ. the Bible regularly. ದೇವರ ವಾಕ್ಯ ಕ್ರಮವಾಗಿ ಓದು. Kneel down and pray regularly. ಮೊಳಕಾಲೂರಿ ಕ್ರಮವಾಗಿ ಓದು. Search your heart regularly. ಇನ್ನು ಹೃದಯ ಪರೀಕ್ಷಿಸೋ ಕ್ಷಮವಾಗಿ. Fellowship with Christians regularly. ದೇವ ಜನರೊಂದಿಗೆ ಅನ್ಯೋನ್ಯತೆ ಕ್ರಮವಾಗಿ ಹೊಂದ್ಕೋ. Go for evangelism regularly. ಸುವಾರ್ತೆ ಸಾರು ಕ್ರಮವಾಗಿ. Spend enough time with your family regularly. ಕುಟುಂಬದೊಂದಿಗೆ ಸಾಕಷ್ಟು ಸಮಯ ಕಳೆ. And find out how you can help the people regularly. ಕ್ರಮವಾಗಿ ಜನರಿಗೆ ಸಹಾಯ ಮಾಡೋದು ಹೇಗೆ ಕಲ್ಕೋ. Never ever sacrifice your righteousness but stand for peace. ನೀವು ಸಮಾಧಾನಕ್ಕಾಗಿ ನಿಲ್ಲು, ನೀತಿಯನ್ನು ಕಳ್ಕೋಬೇಡ. In all these areas give proper and balanced attention. ಈ ಎಲ್ಲ ಕ್ಷೇತ್ರದಲ್ಲಿ ಸಮತೋಲನೆಯ ಒಂದು ಗಮನ ಕೊಡು. If you neglect any one area, ಯಾವುದೇ ಒಂದು ಕ್ಷೇತ್ರ ಅಲಕ್ಷ್ಯ ಮಾಡಿದ್ರೆ the devil knows how to target that area. ಸೈತಾನ್ ಗೊತ್ತು ಆ ಕ್ಷೇತ್ರ ಹೇಗೆ ಅವನು ದಾಳಿ ಮಾಡ್ಬೇಕಂತ. Sometimes he targets our head. ಕೆಲವು ಸಾರಿ ನಮ್ಮ ತಲೆಯನ್ನು ದಾಳಿ ಮಾಡ್ತಾನೆ. All other injuries are easy. ಎಲ್ಲ ಒಂದು ಗಾಯ ಸುಲಭ, But head injury is very bad. ತಲೆ ಗಾಯ ಅಪಾಯಕರ. How to protect your head? ನಿಮ್ಮ ತಲೆಯನ್ನು ಹೇಗೆ ಕಾಪಾಡೋದು? Put on the helmet. ಆ ಶಿರಸ್ಥಾನವನ್ನು ಧರಿಸಿಕೊ. What is that helmet? ಆ ಶಿರಸ್ಥಾನ ಏನು? The helmet of salvation. ರಕ್ಷಣೆ ಎಂಬ ಶಿರಸ್ಥಾನ. Constantly rejoice in salvation. ಯಾವಾಗಲೂ ರಕ್ಷಣೆಯಲ್ಲಿ ಆನಂದ ಪಡು. I am saved by the grace of ನಾನು God. ದೇವರ ಕೃಪೆಯಿಂದ ರಕ್ಷಣೆ I am ಹೊಂದಿದ್ದೇನೆ. saved by the blood of Jesus Christ. ಯೇಸುವಿನ ರಕ್ತದಿಂದ ರಕ್ಷಣೆ ಹೊಂದಿದ್ದೇನೆ. I am saved by the word of God. ದೇವರ ವಾಕ್ಯದಿಂದ ರಕ್ಷಣೆ ಹೊಂದಿದ್ದೇನೆ. Wherever you go, ಹೋದಾಗಲ್ಲ let that be on your head. ನಿಮ್ ತಲೆ ಮೇಲೆ ಇರಲಿ. Don't ever take the risk of head injury. ಆ ತಲೆಯಲ್ಲಿ ಗಾಯ ಆಗದಂತೆ ನೋಡ್ಕೋ. Always rejoice in God's great salvation. ಯಾವಾಗಲೂ ದೇವರ ಮಹಾ ರಕ್ಷಣೆಯಲ್ಲಿ ಆನಂದ ಪಡು. There may be deceiving spirits. ಅಲ್ಲಿ ವಂಚಿಸುವ ಆತ್ಮಗಳು, There may be depressing spirits. ಮನಗುಂದಿಸುವ ಆತ್ಮಗಳು, There may be destroying spirits. ನಾಶಪಡಿಸುವ ಆತ್ಮಗಳು, There may be divinatory spirits. ಕಣ್ಣಿ ಕೇಳುವ ಆತ್ಮಗಳು, There may be dynastic spirits. ಆಳುವ ಆತ್ಮಗಳು. But ಆದ್ರೆ we have counterfort spirits. ನಮಗೆ ಎದುರಾಗಿ ಇರುವಂತ ಒತ್ತಡದ ಸೈನ್ಯದ ಅಧಿಕಾರ ಇದೆ. What are the counterfeit spirits? ಆ ಎದುರಿಸುವ ಆತ್ಮಗಳೇನು? God the Father. ತಂದೆಯಾದ ದೇವರು. The Bible says ನನ್ನ ವಾಕ್ಯ ಹೇಳ್ತದೆ, God is the Spirit. ದೇವರು ಆತ್ಮನು. Number 2, ಎರಡನೇದು, we have the Spirit of Christ. ನಮಗೆ ಕ್ರಿಸ್ತನ ಆತ್ಮ ಇದೆ. 3, ಮೂರನೇದು, we have the Holy Spirit. ಪವಿತ್ರ ಆತ್ಮನಿದ್ದಾನೆ. 4, ನಾಲ್ಕನೇದು, we have the angelic spirit. ನಮಗೆ ದೇವದೂತರ ಆತ್ಮಗಳಿವೆ. Shall I tell you something? ಇನ್ನೊಂದು ಹೇಳ್ತೇನ್ರಿ. There was a servant. ಒಬ್ಬ ಸೇವಕನಿದ್ದನು. He was the servant of prophet Elisha. ಆ ಎಲಿಷನ ಪ್ರವಾದಿಯ ಸೇವಕನು. What did he say? ಏನ್ ಹೇಳ್ದ? Pastor, ಸಭಾಪಾಗಲೇ, we are afraid. ಭಯ ಆಗ್ತಾ ಇದೆ. Look at the armies of the enemy. ನೋಡ್ರಿ ವೈರಿಗಳ ಸೈನ್ಯ. So many armies. ಎಷ್ಟೊಂದು ಜನರು. And what did the prophet say? ಪ್ರವಾದಿ ಏನ್ ಹೇಳ್ತಾನ್ರಿ? Oh God. ಓ ದೇವರೇ, Oh
Open up his eyes. ಇವನ ಕಣ್ಣನ್ನು ತೆರೆ, Open up his eyes. ಇವನ ಕಣ್ಣು ತೆರೆ, See your army. ನಿನ್ನ ಸೈನ್ಯ ನೋಡ್ಲಿಕ್ಕೆ. And what did he tell the servant? ಆ ಸೇವಕನಿಗೆ ಏನ್ ಹೇಳ್ತಾನೆ? Those who are with us are more in number than those who are outside. ಅಲ್ಲಿರೋಕ್ಕಿಂತಲೂ ನಮ್ಮ ಜೊತೆಯಲ್ಲಿ ಇರುವಂತವರು ಹೆಚ್ಚು ಜನರು. That is my prayer for you. ಅದೇ ನನ್ನ ಪ್ರಾರ್ಥನೆ ಇವತ್ತು. That was the prayer of Paul for the Christians. ಕ್ರೈಸ್ತರಿಗೆ ಪೌಲನು ಮಾಡಿದ ಪ್ರಾರ್ಥನೆ ಅದು. That the eyes of your understanding may be open. ನಿಮ್ಮ ಮನೋ ನೇತ್ರಗಳು ಬೆಳಗಿಸಲ್ಪಡ್ಲಿ. He who is in you is greater than he is in the world. ಲೋಕದಲ್ಲಿ ಇರುವಾತನಿಗಿಂತಲೂ ನಿಮ್ಮಲ್ಲಿ ಇರುವಾತನು ದೊಡ್ಡವನು. May the Lord give you an eye opening tonight. ದೇವರು ಕಣ್ಣು ಈ ರಾತ್ರಿ ನಿಮ್ಮನ್ನು ತೆರೆಯಲಿ. I am going to pray for you. ನಿನಗಾಗಿ ಪ್ರಾರ್ಥಿಸ್ತೇನೆ. God may give you an eye opening. ದೇವರು ನಿಮ್ಮ ಕಣ್ಣು ತೆರೆಯಲಿ. If you want to know that God is who is in you is greater than he who is in the world. ಲೋಕದಲ್ಲಿ ಇರುವಾತನಿಗಿಂತಲೂ ನಿಮ್ಮಲ್ಲಿ ಇರುವಾತನು ದೊಡ್ಡವನನ್ನು ತಿಳ್ಕೊಳ್ಳಿಕ್ಕೆ. If you want to apply the lessons whatever I have taught you tonight. ಈಗ ಹೇಳ್ಕೊಟ್ಟಂತ ಪಾಠಗಳನ್ನು ನೀನು ಅನ್ವಯಿಸಿಕೊಳ್ಳಿಕ್ಕೆ. How to overcome deceiving spirits. ದುರಾತ್ಮಗಳನ್ನು ಜಯಿಸುವಂತದ್ದು, ವಂಚಿಸುವ How to ಆತ್ಮಗಳನ್ನು, overcome depressing spirits. ಮನಗುಂದಿಸುವ ಆತ್ಮಗಳನ್ನು How ಜಯಿಸುವುದು, to overcome destroying spirits. ನಾಶ ಮಾಡುವ ಆತ್ಮಗಳನ್ನು How to ಜಯಿಸುವುದು, overcome divinatory spirits. ಈ ಕಣಿ ಹೇಳುವ ಆತ್ಮಗಳನ್ನು ಜಯಿಸುವುದು, How to overcome dynastic spirits. ಆಳುವ ಆತ್ಮಗಳನ್ನು ಜಯಿಸುವುದು. If you believe whatever I have said, ನಾನು ಹೇಳೋದೆಲ್ಲ ನೀನು ನಂಬಿದ್ರೆ, and if you decide that you will pray regularly, ನೀನು ಕ್ರಮವಾಗಿ ಪ್ರಾರ್ಥಿಸಿ ನಾನು take the ತೀರ್ಮಾನಿಸಿದೆ, Bible regularly, ವಾಕ್ಯವ ಧ್ಯಾನ ಮಾಡ್ತೀನಿ ಅಂತ take care ಹೇಳಿದ್ರೆ, of your family regularly, ಕುಟುಂಬವನ್ನು ನೀವು ನೋಡ್ಕೊಳ್ಳೋದಾದ್ರೆ, go to evangelism regularly, ಸುವಾರ್ತೆ ಸಾರಲಿಕ್ಕೆ ಹೋಗೋದಾದ್ರೆ, that is your desire, ಅದು ನಿನ್ನ ಬಯಕೆ ಆದ್ರೆ, that is your decision, ನಿನ್ನ ತೀರ್ಮಾನವಾದ್ರೆ, to pray for you. ನಿನಗಾಗಿ ಪ್ರಾರ್ಥಿಸ್ತೇನೆ. Stand up wherever you are. ಎಲ್ಲಿದ್ರು ಎದ್ದು ನಿಂತ್ಕೊಳ್ರಿ, Immediately stand up. ಕೂಡಲೇ ಎದ್ದು ನಿಂತ್ಕೊಳ್ರಿ. Don't look here and there. ಅಲ್ಲಿ ನೋಡಬೇಡ್ರಿ, I don't believe in looking here and there. ಅಲ್ಲಿ ನೋಡೋದು ನಂಬೋದಿಲ್ಲ. You stand up. ನೀನ್ ನಿಂತ್ಕೋ, Keep your eyes closed. ನಿನ್ ಕಣ್ಣು ಮುಚ್ಚು, Heads bow down. ತಲೆ ಬಾಗಿರ್ಲಿ. Keep your eyes closed. ಕಣ್ಣು ಮುಚ್ಚಿರ್ಲಿ, Heads bow down. ತಲೆ ಬಾಗಿರ್ಲಿ. Lift up your right hand. ನಿನ್ನ ಬಲಗೈ ಎತ್ರಿ, Lift up your right hand. ನಿನ್ನ ಬಲಗೈ ಎತ್ರಿ. The enemy comes in like a flame. ಓ ಪ್ರವಾಹಿ ಅಂತ ಬರ್ತಾನೆ ಸೈತಾನ. The Lord will raise up a standard against him. ದೇವರಾತ್ಮನ ಅದಕ್ಕೆ ವಿರುದ್ಧವಾಗಿ ನಿಲ್ಲಿಸ್ತಾನೆ. I am going to pray for you. ನಿನಗಾಗಿ ಪ್ರಾರ್ಥಿಸ್ತೇನೆ. Gracious Heavenly Father, ಕೃಪೆಯಲ್ಲ ಕರುಣೆಯಲ್ಲ ತಂದೆ, thank you for this evening. ಈ ಸಾಯಂಕಾಲಕ್ಕಾಗಿ ಸ್ತೋತ್ರ. Thank you for enabling us to unmask the devil. ಸೈತಾನ್ನ ಮನಸ್ಸನ್ನು ಬಹಿರಂಗಪಡಿಸಿದಕ್ಕೆ ಸ್ತೋತ್ರ. He is a defeated foe. ಅವನ ಅಪಜಯ ಹೊಂದಿದ ವೈರಿ Cannot stand before the blood of Jesus. ಯೇಸುವಿನ ರಕ್ತದ ಮುಂದೆ ನಿಲ್ಲಲಾರ. Cannot stand before the word of God. ದೇವರ ವಾಕ್ಯದ ಮುಂದೆ ನಿಲ್ಲಲಾರನು. Cannot separate us from the love of Christ. ಕ್ರಿಸ್ತನ ಪ್ರೀತಿಯಿಂದ ಅವನು ನಮ್ಮನ್ನು ಅಗಲಿಸಲಾರ. He is a defeated devil. ಅವನು ಸೋತ ವೈರಿ. We are the victors. ನಾವು ಜಯಶಾಲಿ. Jesus is victor. ಯೇಸು ಜಯಶಾಲಿ. We are the conquerors. ನಾವು ಜಯ ಹೊಂದಿದವರು, More than conquerors. ಪೂರ್ಣ ಜಯಶಾಲಿ. Jesus said, ಯೇಸು ಹೇಳ್ತಾನೆ, all authority in heaven and earth is given unto me. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. We believe it, O God. ಓ ದೇವರೇ ನಂಬ್ತೇವೆ. Believe it, O Lord. ಓ ತಂದೆ ನಂಬ್ತೇವೆ. I pray for this dear friend. ಈ ಪ್ರಿಯ ಸ್ನೇಹಿತರಿಗಾಗಿ They are ಪ್ರಾರ್ಥಿಸ್ತೇನೆ. standing here. ಯಾಕೆ ನಿಂತಿದ್ದಾರೆ? They have taken this stand to fight against the devil. ಸೈತಾನ್ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ನಿಂತಿದ್ದಾರೆ. Deceiving spirits. ವಂಚಿಸುವ ಆತ್ಮ, Depressing spirits. ಆ ಮನಗುಂದಿಸುವ ಆತ್ಮ, Destroying spirits. ನಾಶ ಮಾಡುವ ಆತ್ಮಗಳು, Predatory spirits. ಕಣಿಕೆ ಹೇಳುವ ಆತ್ಮಗಳು, Dynastic spirits. ಆಳುವ ಆತ್ಮಗಳು. Oh God. ಓ ದೇವರೇ, Oh glorious ಓ Father. ಮಹಿಮುಳ್ಳ ತಂದೆಯೇ, Oh our Father in ಓ heaven. ಪರಲೋಕದಲ್ಲಿರುವ ತಂದೆಯೇ, Pray for these dear ಈ friends ಪ್ರಿಯರಿಗಾಗಿ ಪ್ರಾರ್ಥಿಸ್ತೇನಪ್ಪ. standing before you. ನಿನ್ನ ಮುಂದೆ ನಿಂತಿರುವಂತವರು, Dear Lord. ಓ ಕರ್ತನೇ, My God. ನನ್ನ ದೇವರೇ, Oh Lord of hosts. ಓ ಸೈನ್ಯಗಳ ಅಧಿಪತಿಯಾದ ಯೆಹೋವನೇ, For them. ಓ ಕರ್ತನೇ, Open up their hearts. ಅವರ ಹೃದಯ ತೆರೆ, Open their eyes. ಕಣ್ಣುಗಳನ್ನು ತೆರೆ. All the riches of your glory. ನಿನ್ನ ಮಹಿಮೆಯ ಐಶ್ವರ್ಯ ನೋಡ್ಲಿಕ್ಕೆ, Let them see the armies which are surrounding them. ನಮ್ಮ ಸುತ್ತಲಿರುವ ಸೈನ್ಯವನ್ನು ನೋಡುವಂತೆ ಕಣ್ಣು ತೆರೆ. Open their eyes of understanding. ಅವರ ಮನೋನೇತ್ರೆಯನ್ನು ಬೆಳಗಿಸು. They may know that he who is in them is greater than he who is in the world. ಲೋಕದಲ್ಲಿ ಇರುವಾತನಿಗಿಂತಲೂ ತಮ್ಮಲ್ಲಿರುವಾತನು ದೊಡ್ಡಾತನಂತ ತಿಳ್ಕೊಳ್ಳಿಕ್ಕೆ ಅವರಿಗೆ ಕಣ್ಣು ತೆರೆ. Thank you Lord, you are doing it. ಸ್ತೋತ್ರ ಸ್ವಾಮಿ, ಮಾಡ್ತಾ ಇದ್ದಿ. Thank you Lord, you are doing it. ಕರ್ತನೆ ಮಾಡ್ತಾ ಇದ್ದಿ. ಸ್ತೋತ್ರ. Pray for those who are suffering from depressing spirits. ಮನಗುಂದು ಆತ್ಮದಿಂದ ಇರುವಂತವರಿಗೆ ಪ್ರಾರ್ಥಿಸ್ತೇನೆ. In the name of Jesus. ಯೇಸುವಿನ ಹೆಸರಿನಲ್ಲಿ, In the name of Jesus. ಯೇಸುವಿನ ಹೆಸರಿನಲ್ಲಿ I speak peace to those hearts. ಸಮಾಧಾನವನ್ನು ಮಾತನಾಡ್ತೇನೆ ಅವರ ಹೃದಯಕ್ಕೆ. I say shalom. ಶಾಲೋಮ್ ಅಂತ ಹೇಳ್ತೀನಿ. I say
shalom in the name of ಶಾಲೋಮ್ ಯೇಸುವಿನ ಹೆಸರಿನಲ್ಲಿ. Jesus. You have said peace be unto them. ನೀನು ಹೇಳಿದ್ದವರಿಗೆ ಸಮಾಧಾನವಾಗಲಿ. And I pray for those who are timid because of divinatory spirits. ಈ ಕಣಿ ಕೇಳುವ ಆತ್ಮದಿಂದ ಭಯ ಹಿಡಿದವರಿಗಾಗಿ ಪ್ರಾರ್ಥಿಸ್ತೇನೆ. Confusion, ಗಲಿಬಿಲಿ, conflicts, ಹೋರಾಟ, intimidation. ಭಯ ಬೆದರಿಸುವಿಕೆ, I come against those spirits. ಆ ಆಜ್ಞೆಗಳನ್ನು ಗದರಿಸ್ತೇನೆ. We have the authority of Christ. ಯಾಕಂದ್ರೆ ಕ್ರಿಸ್ತನ ಅಧಿಕಾರ We ನಮಗಿದೆ. have the blood of Christ. ಯೇಸುವಿನ ರಕ್ತ ಇದೆ. Who can condemn them? ಯಾರು ಅವರನ್ನು ಅಪರಾಧಿಗಳನ್ನು ತೀರ್ಪು ಮಾಡೋರು? Who can accuse them? ಯಾರು ಅವರನ್ನು ನಿಂದಿಸುವರು? Who can bring anything against God's elect? ಯಾರು ದೇವಜನರ ಮೇಲೆ ತಪ್ಪು ಹೊರಿಸುವರು? It is Christ who died. ಕ್ರಿಸ್ತನೇ ಸತ್ತಿದ್ದು, It is Christ who rose again. ಕ್ರಿಸ್ತನೇ ಎದ್ದಿದ್ದು. No one can separate them from the love of God that is in Christ Jesus. ಕ್ರಿಸ್ತನಲ್ಲಿ ಇರುವಂತ ದೇವರ ಪ್ರೀತಿಯನ್ನು ಯಾರು ಅಗಲಿಸಲಾರರು. I pray for those who are deceived by deceiving spirits. ವಂಚಿಸುವ ಆತ್ಮಗಳಿಂದ ವಂಚಿಸಲ್ಪಟ್ಟವರಿಗಾಗಿ ಪ್ರಾರ್ಥಿಸ್ತೇನೆ. Father God, ತಂದೆ ದೇವರೇ, let them know your truth. ನಿನ್ನ ಸತ್ಯವನ್ನು ನಾವು ತಿಳಿಯಲಿ. Your Bible says, ನಿನ್ನ ಸತ್ಯವೇದ ಹೇಳ್ತದೆ, you shall know the truth. ನೀನು ಸತ್ಯವನ್ನು ತಿಳಿಯುವಿ, The truth shall make you free. ಸತ್ಯವು ನಿನ್ನನ್ನು ಬಿಡುಗಡೆ ಮಾಡುವುದು. Dear Lord, ಪ್ರಿಯ ಕರ್ತನೆ, bring them out of the deception. ಈ ವಂಚನೆಯಿಂದ ಬಿಡುಗಡೆ ಮಾಡು. Bring them out of their seduction. ಅವರ ವಂಚಿಸುವ ನರಳುವಿಕೆಯಿಂದ ಬಿಡುಗಡೆ ಮಾಡು. Bring them out of that sedation. ಆ ಒಂದು ಮೋಸತನದಿಂದ ಬಿಡಿಸು. Bring them into your marvelous light of your word. ನಿನ್ನ ವಾಕ್ಯದ ಮಹಿಮಾತಿಶಯಕ್ಕೆ ತಗೊಂಬ. I pray for all those who are standing here sincerely for this prayer. ಈ ಪ್ರಾರ್ಥನೆಗಾಗಿ ಯಥಾರ್ಥವಾಗಿ ನಿಂತ ಪ್ರತಿಯೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತೇನೆ. Remind them constantly of their authority in Christ. ಕ್ರಿಸ್ತನಲ್ಲಿರುವ ಅಧಿಕಾರವನ್ನು ಅವ್ರಿಗೆ ನೆನಪು ಮಾಡು ಸ್ವಾಮಿ. Remind them constantly of your love that is constant, it never changes. ಅದು ಬದಲಾಗದಂತ ನಿನ್ನ ಪ್ರೀತಿಯನ್ನು ಅವರಿಗೆ ಸತತವಾಗಿ ನೆನಪು ಮಾಡು. Remind them constantly of the fellowship and companionship of your Holy Spirit. ನಿನ್ನ ಪವಿತ್ರಾತ್ಮನ ಸಹವಾಸ ಅನ್ಯೋನ್ಯತೆಯನ್ನು ಅವರಿಗೆ ಯಾವಾಗಲೂ ನೆನಪು ಮಾಡು. Remind them constantly of the power of your word, which is the sword of the Spirit against the schemes of Satan. ಸೈತಾನ್ನ ತಂತ್ರೋಪಾಯಗಳಿಗೆ ವಿರುದ್ಧವಾಗಿರುವಂತ ನಿನ್ನ ದೇವರಾತ್ಮನ ಖಡ್ಗವನ್ನು ಅವರಿಗೆ ನೆನಪು ಮಾಡು. Protect them under your blood. ನಿನ್ನ ರಕ್ತದಲ್ಲಿ ಅವರನ್ನು ಭದ್ರವಾಗಿ ಕಾಪಾಡು. Thank you, Lord, for listening to this prayer. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನ್ನ ಸ್ತೋತ್ರ ಸ್ವಾಮಿ. We thank you for the release that has already come to these dear ones. ಈಗಾಗಲೇ ಈ ಪ್ರಿಯರಿಗೆ ಬಂದಿದಂತ ಈ ಬಿಡುಗಡೆಗಾಗಿ ನಿನ್ನ ಸ್ತೋತ್ರ. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, will you please lift up both your hands ಎರಡು ಕೈಗಳನ್ನು ದಯವಿಟ್ಟು ಮೇಲಕ್ಕೆತ್ತಿರಿ. and your heads ನಿಮ್ಮ ತಲೆಗಳನ್ನು ಕೂಡ, and open your mouths. ನಿಮ್ಮ ಬಾಯಿಗಳನ್ನು ತೆರೆದು Say praise the Lord. ಸ್ತೋತ್ರ ದೇವರಿಗೆ ಅಂತ ಹೇಳ್ರಿ. Praise the Lord. ದೇವ್ರ ಸ್ತೋತ್ರ ಅಂತ ಹೇಳ್ರಿ. Glory to God. ದೇವ್ರಿಗೆ ಮಹಿಮೆ ಸಲ್ಲಿಸ್ರಿ. Open your mouth and say hallelujah. ನಿಮ್ಮ ಬಾಯಿಯನ್ನು ತೆರೆದು ಹಲ್ಲೆಲೂಯಾ ಅಂತ ಹೇಳ್ರಿ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Praise the Lord. ಬೇರೆ ಸ್ತೋತ್ರ. I have victory over deceiving spirits. ಓ ವಂಚಿಸುವ ಆತ್ಮದ ಮೇಲೆ ಜಯ. I have victory over depressing spirits. ಮನಗುಂದಿಯ ಆತ್ಮದ ಮೇಲೆ ನನಗೆ ಜಯ. I have victory over destroying spirits. ನಾಶ ಮಾಡುವ ಆತ್ಮದಲ್ಲಿ ನನಗೆ ಜಯ. I have victory over divinatory spirits. ಈ ಕಣಿ ಕೇಳುವ ಆತ್ಮದಿಂದ ನನಗೆ ಜಯ. I have victory over dynastic spirits. ಆಳು ಆತ್ಮದಿಂದ ನನಗೆ ಜಯ. Everybody open your mouth and say victory. ಪ್ರತಿಯೊಬ್ಬೊಬ್ಬರು ಬಾಯಿ ತೆರೆ ಹೇಳ್ರಿ ಜಯ, ಜಯ, ಸಮಾಧಾನ, Victory. ಜಯ, Victory. ಜಯ, Victory. ಜಯ. Gracious Heavenly Father, thank you for this assurance that you have planted in the hearts of these dear ones. ಪರಲೋಕ ತಂದೆ, ಈ ಪ್ರಿಯರ ಹೃದಯದಲ್ಲಿ ನಾಟಿದಂತ ನಿನ್ನ ಸತ್ಯಗಾಗಿ ನಿನ್ನ ಸ್ತೋತ್ರ. It's a glorious evening. ಇದು ಮಹಿಮೆಯುಳ್ಳಂತ ಸಾಯಂಕಾಲ ಸ್ವಾಮಿ. Day of deliverance. ದಿನ, ಈ ಬಿಡುಗಡೆಯ ದಿನ. Day of true liberty and freedom in Christ. ಕ್ರಿಸ್ತನಲ್ಲಿ ನಿಜವಾದ ಬಿಡುಗಡೆ, ಸ್ವಾತಂತ್ರ್ಯ. A day of enlightenment. ಈ ಬೆಳಗಿಸಲ್ಪಟ್ಟಂತ ಜ್ಞಾನೋದಯಕ್ಕಾಗಿ ಸ್ತೋತ್ರ. A day of education. ವಿದ್ಯಾಭ್ಯಾಸವನ್ನು ಕೊಟ್ಟಂತ ದಿನ. Understanding your word. ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ Give you all glory and honor. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತೇವೆ. In Jesus' name we pray. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, Amen. ಆಮೆನ್.